ಧರಿಸಿರ್ಪುದಲ ಧರ್ಮ ಧರಿಸು ಜೀವನ ಧುರವ ಚರಿಸು ಲೋಕದ ಮಾರ್ಗಗಳಲ್ಲಿ ಹಿತವನರಿತು ಧರಿಸಿರ್ಪುದಲ ಧರ್ಮ ಧರಿಸು ಜೀವನ ಧುರವ ಚರಿಸು ಲೋಕದ ಮಾರ್ಗಗಳಲ್ಲಿ ಹಿತವನರಿತು ಸರಿಪಡಿಸು ದಾರಿಗಳ ಕಿರಿತೋಪು ಸತ್ರಗಳ ನೆರವಾಗು ಪಯಣಕ್ಕೆ ಮಂಕುತಿಮ್ಮ ಸರಿಪಡಿಸು ದಾರಿಗಳ ಕಿರಿತೋಪು ಸತ್ರಗಳ ನೆರವಾಗು ಪಯಣಕ್ಕೆ ಮಂಕುತಿಮ್ಮ ನೆರವಾಗು ಪಯಣಕ್ಕೆ ಮಂಕುತಿಮ್ಮ. ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಮೊದಲು ಅರಿವನ್ನಿತ್ತು ಪೊರೆಯುವ ಪರಮ ಗುರುವಿನ ಚರಣಾರವಿಂದಗಳನ್ನು ಹಾರ್ದವಾಗಿ ಭಾವಿಸಿ ಆ ಗುರು ಕಾರುಣ್ಯ ನಿಮ್ಮೆಲ್ಲರ ಬದುಕನ್ನು ಸದಾ ಬೆಳಗಲಿ ಎಂಬ ಆಶಂಸೆಯೊಂದಿಗೆ ಇಂದಿನ ಪ್ರವಚನಕ್ಕೆ ಮೊದಲು ಮಾಡ್ತಾ ಇದ್ದೇವೆ. ಮೊದಲು ಮಾಡಬೇಕಾದ ಕಾರ್ಯ ನಿಮಗೆಲ್ಲ ಈಗ ಗೊತ್ತೇ ಇದೆ. ಕ್ಷಣಕಾಲ ಕಣ್ಮುಚ್ಚಿ ಪರತತ್ವವನ್ನು ಭಾವಿಸಿ ತತ್ವಜ್ಞಾನವನ್ನು ಅನುಗ್ರಹಿಸು ಎಂಬುದಾಗಿ ಬೇಡಿಕೊಳ್ಳುವಂಥದ್ದು. ಕಿವಿಯ ಮೇಲೆ ಬೀಳುವ ಶಬ್ದಗಳು ಒಳಗೆ ಇಳಿಯುವಾಗ ಜ್ಞಾನವಾಗಿ ಮಾರ್ಪಡಬೇಕು. ನಮ್ಮದೇ ಜ್ಞಾನವಾಗಿ ಸ್ವಾನುಭವವಾಗಿ ಒಂದು ದಿನ ಮಾರ್ಪಡಬೇಕು. ಅಂತಹ ಪ್ರಾರ್ಥನೆಯನ್ನು ಒಳಗಿರುವ ಅಂತರಂಗದ ಗುರುವಿನ ಚರಣ ಸನ್ನಿಧಿಯಲ್ಲಿ ಮಾಡಬೇಕಿದೆ. ಎಲ್ಲರೂ ಸಿದ್ಧರಾಗಿ ನೇರವಾಗಿ ಕೂತ್ಕೊಂಡು ಕಣ್ಮುಚ್ಚಿ ಆರ್ದ್ರವಾದ ಮನಸ್ಸಿನಿಂದ ಭಾವಿಸಿ ಪ್ರತಿಕ್ರಿಯೆ ಹೇಳುವಾಗ ಒಂದು ಸೂಚನೆ. ಆರಂಭದಲ್ಲಿ ಕೇವಲ ಇಷ್ಟನ್ನೇ ಹೇಳಬೇಕು. ಯಾವ ಕರ್ಮಗಳನ್ನು ಮಾಡಿದವರು ಅಥವಾ ಯಾವ ಸಾಧನೆಗಳನ್ನು ಮಾಡಿದವರು, ಯಾವ ಪುಣ್ಯವನ್ನು ಮಾಡಿದವರು
ಪೂರ್ವ ಮಾರ್ಗದಲ್ಲಿ ಪ್ರವೇಶವನ್ನು ಪಡೀತಾರೆ. ಯಮನ ಆಸ್ಥಾನದಲ್ಲಿ ಪೂರ್ವ ಮಾರ್ಗದಲ್ಲಿ ಪ್ರವೇಶವನ್ನು ಪಡಿಬೇಕಾದ್ರೆ ಎಂಥ ಪುಣ್ಯಗಳನ್ನು ಮಾಡಿರಬೇಕು. ಈ ಒಂದು ವಿಷಯವನ್ನು ಆಧರಿಸಿ ಮಾತ್ರವೇ ಪ್ರತಿಕ್ರಿಯೆ ಕೊಡಬೇಕು. ಮೊದಲು ಬೇರೆ ವಿಷಯಗಳು ಮತ್ತೆ ಎರಡೂ ಕಡೆ ಧ್ವನಿವರ್ಧಕಗಳನ್ನು ಒದಗಿಸಿ ಒಬ್ಬರಾದ್ಮೇಲೆ ಒಬ್ಬರು ಬೇಗ 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 ಹೇಳಬೇಕು. ಸಹಸ್ರ ಶೀರ್ಷ ಪುರುಷ ಆಗ್ತಾ ಇದೆ, ಸಹಸ್ರಾಕ್ಷ ಸಹಸ್ರಪಾದ ಆ ರೀತಿ ಆಗ್ತಾ ಇದೆ. ಎಲ್ಲ ಕಡೆ ಕೈಗಳು ಮೇಲೆಡ್ತಾ ಇದ್ದಾವೆ. ತುಂಬ ಸಂತೋಷ ಆಗ್ತಾ ಇದೆ. ನಿಮ್ಮ ಜೀವನೂ ಕೂಡ ಮೇಲೆಡುತ್ತೆ. ಈ ಕೈ ಮೇಲೆ ಎದ್ದ ಹಾಗೆ ಜೀವನೂ ಕೂಡ ಮೇಲೆಡುತ್ತೆ. ಹೇಳು. ಸನ್ಯಾಸಿನಃ. ಆಗಲಿ, ಶುರು ಮಾಡು. ಬ್ರಹ್ಮರ್ಷಿಗಳು ಮತ್ತು ರಾಜರ್ಷಿಗಳು. ಸರಿ. ಬೇಸಿಗೆಗಾಲದಲ್ಲಿ ಶಕೆ ಇದ್ದವಾಗ, ತುಂಬ ಬಿಸಿಲಿರೋವಾಗ ದಾರಿಯಲ್ಲಿ ಹೋಗೋರಿಗೆಲ್ಲ ನೀರು ವ್ಯವಸ್ಥೆ ಮಾಡಿದವ್ರಿಗೆ, ಮಳೆಗಾಲದಲ್ಲಿ ಆಶ್ರಯವನ್ನು ನೀಡಿದವ್ರಿಗೆ, ಚಳಿಗಾಲದಲ್ಲಿ ಬೆಂಕಿ ಅಥವಾ ಚಳಿ ಹೋಗುವಂಥ ಅಂದರೆ ಚಳಿ ತಡ್ಕೊಳ್ಳೋ ಆಗುವಂಥ ವ್ಯವಸ್ಥೆ ಕೊಟ್ಟವ್ರಿಗೆ ಅಂಥವರು ಪೂರ್ವ ದ್ವಾರದಲ್ಲಿ ಹೋಗ್ತಾರೆ. ಸರಿ ಇದೆ. ಮಳೆಗಾಲದಲ್ಲಿ ಅಂದರೆ ಚಾತುರ್ಮಾಸ್ಯ ಸಮಯ ಅದು. ವಿರಕ್ತರಿಗೆ, ಸನ್ಯಾಸಿಗಳಿಗೆ ಆಶ್ರಯವನ್ನು ಕೊಟ್ಟವರು ಚಾತುರ್ಮಾಸವನ್ನು ಏರ್ಪಡಿಸೋರು ಅಂತಲೇ ಅರ್ಥ. ಅದಕ್ಕೆ ಈ ಕಡೆ ತಂದೆ ತಾಯಿಯರ ಸೇವೆ ಹಾಗೂ ಗುರು ಸೇವೆ ಮಾಡಿದವರು. ತಪಸ್ವಿಗಳು, ಸತ್ಯ ಹೇಳುವವರು ಪೂರ್ವ ದ್ವಾರದಲ್ಲೇ ಹೋಗುತ್ತಾರೆ. ಸರಿ ಇದೆ. ಉಪಕಾರಿಗಳಿಗೆ. ಹಾಂ, ಅಂದರೆ ಅದು ಉಪಲಕ್ಷಣ ಅಂತ ಹೇಳ್ತಾರೆ. ಈಗ ತುಂಬ ಸೆಕೆ ಇದ್ದಾಗ ನೀರು ಕೊಡೋರು, ತುಂಬ ಚಳಿ ಇದ್ದಾಗ ಬೆಂಕಿ ಕೊಡೋರು, ಇದೊಂದು ಲಕ್ಷಣ, ಉಪಲಕ್ಷಣ ಇದ್ದ ಹಾಗೆ. ಅಂದರೆ ಜೀವಗಳು ಕಷ್ಟಪಡುವಾಗ ಸಹಾಯ ಮಾಡುವವರು ಅಂತ. ಅದರ ಅರ್ಥ ಏನು ಅಂದರೆ, ಇನ್ನೊಂದು ಜೀವ ಕಷ್ಟಪಡುವಾಗ ನೆರವು ಕೊಡ್ತಕ್ಕಂಥವರು ಅಂತ. ಶುದ್ಧವಾದ ಬುದ್ಧಿ ಉಳ್ಳವರಿಗೆ ಹಾಗೆ ಶುದ್ಧವಾದ ನಡತೆ ಉಳ್ಳವರಿಗೆ. ಒಳ್ಳೆ ಪತ್ರ. ಗುರು ಶುಶ್ರೂಷೆ ಮಾಡಿದ್ದಾರೆ. ಒಂದು ಉದಾಹರಣೆ ಹೇಳ್ತೀಯಾ ಗುರು ಶುಶ್ರೂಷೆ ಮಾಡಿದ್ದಕ್ಕೆ? ಉದ್ದಾಲಕ. ಗೋದಾನ ಮಾಡಿದವ್ರಿಗೆ. ಹಾ. ಭೂಮಿದಾನ ಮಾಡಿದವ್ರಿಗೆ. ಹಾ. ಮಹಾರಾಜರಲ್ಲಿ ಒಂದಕ್ಕಿಂತ ಹೆಚ್ಚು ಅಶ್ವಮೇಧ ಯಾಗ ಮಾಡಿದವರು. ಹಾ, ಒಂದಕ್ಕಿಂತ ಹೆಚ್ಚು ಅನ್ನೋಕ್ಕಿಂತ ಅನೇಕಾನೇಕ ಅಶ್ವಮೇಧಗಳನ್ನು ಮಾಡಬೇಕು ಅಂಥವರಿಗೆ ಅಂತ. ವಿದ್ಯಾದಾನ ಮಾಡಿರೋ ಗುರುವರಿಗೆ. ಸರಿ ಇದೆ. ಶಿವನ್ ಭಕ್ತರಿಗೆ. ಹಾಂ. ಮಾತೃ ಮತ್ತು ಪಿತರಿಗೆ ಸೇವೆ ಮಾಡಿದವರಿಗೆ. ಹಾಂ, ನೆನಪಿರ್ಬೇಕು ಎಲ್ರಿಗೂ. ಅದು ಮಾತಾ ಪಿತೃ ಸೇವೆಯನ್ನು ಯಾಕೆ ಮಾಡಬೇಕು ಅಂದರೆ ಅವ್ರ ಉದ್ಧಾರಕ್ಕಾಗಲ್ಲ. ಅಥವಾ ಕೆಲವು ಸರಿ ಏನಾಗುತ್ತೆ ಅಂದರೆ ಅವ್ರು ಏನೋ ಒಂದು ಮಾತಾಡ್ತಾರೆ, ಏನೋ ಒಂದು ಬೇಜಾರಾಗತ್ತೆ, ಅದೊಂದು ಘಟನೆ ನಡೆದೋಗುತ್ತೆ. ನಾವು ಇಷ್ಟೆಲ್ಲ ಮಾಡಿದೆ, ಅವ್ರು ಹೀಗೆಲ್ಲ ನಡ್ಕೊಂಡವ್ರು ಅಂತ ಅವ್ರನ್ನ ಸೇವೆ ಮಾಡಿ ಬಿಟ್ಬಿಡ್ತೇವೆ ನಾವು. ಆ ಥರ ಮಾಡಬಾರ್ದು. ಯಾಕೆಂದರೆ ನಮಗೋಸ್ಕರ ಇರೋವಂಥದ್ದು, ಅವರಿಗೋಸ್ಕರ ಅಲ್ಲ ಅದು. ನಾವು ಮಾತಾಪಿತೃ ಸೇವೆ ಮಾಡೋವಂಥದ್ದು ನಮ್ಮ ಉದ್ಧಾರಕ್ಕೋಸ್ಕರವಾಗಿ ಅಂತ. ಮೇಕೆಲ್ಲಿದೆ ಈ ಕಡೆ? ದುಃಖದಲ್ಲಿರುವವರನ್ನು ಸಮಾಧಾನ ಮಾಡಿದವರಿಗೆ. ಸಂತೈಸುವವರು. ಸರಿ ಇದೆ. ನೊಂದವರನ್ನು ಸಂತೈಸುವವರು. ಪುರಾಣ ಓದಿದವರಿಗೆ. ಹಾಂ, ಪುರಾಣ ಓದ್ದವರು, ಕೇಳಿದವರು. ದೇವತಾರಾಧನೆಯನ್ನು ಸರಿಯಾಗಿ ಮಾಡಿದವರಿಗೆ. ಹಾಂ, ಇದೆಲ್ಲವನ್ನೂ ಸರಿಯಾಗಿ ಮಾಡಿರಬೇಕು, ಹೇಳಿದೆಲ್ಲವನ್ನು. ಶಿವಭಕ್ತರಿಗೆ. ಸರಿ. ಕ್ರೋಧ ಮತ್ತು ಲೋಭ ಇಲ್ಲದವರಿಗೆ ಮತ್ತು ಒಳ್ಳೆಯ ವ್ರತವನ್ನು ಮಾಡಿದವರು. ಹಾಂ, ವ್ರತವನ್ನು ಚೆನ್ನಾಗಿ ಮಾಡಿದವರು. ಸಿಟ್ಟು ಬಿಟ್ಟವರಿಗೆ. ಸಿಟ್ಟಲ್ಲಿ ಹೇಳ್ದಂಗೆ ಕೇಳ್ತಾ ಇದೆಯಲ್ಲ ನೀನು. ಗಂಗಾ ಸ್ನಾನ ಮಾಡಿದವರಿಗೆ ಮಾಡಿದವರಿಗೆ. ಗಂಗಾ ಸ್ನಾನ ಮಾಡಿದವರಿಗೆ ಹಾಗಿದೆಯಾ? ಗಂಗಾ ಸ್ನಾನದಿಂದ ಪಾಪಗಳು ಹೋಗುತ್ತೆ.
ತಪಸ್ವಿಗಳಿಗೆ. ಕಷ್ಟ ಕಾಲದಲ್ಲಿ ಆಶ್ರಯ ಮತ್ತು ಸಹಾಯ ಮಾಡಿದವರಿಗೆ. ಈ ಕಡೆ ಎಲ್ಲ ಕೊಡಿ, ಸಣ್ಣ ಸಣ್ಣ ಮಕ್ಕಳು ಕೆಲವರು ಕೇಳ್ತಾ ಇದ್ದಾರೆ. ಉಗ್ರ ತಪಸ್ವಿಗಳಿಗೆ. ಆಯ್ತು. ಗಂಧರ್ವರಿಗೆ, ಅಪ್ಸರೆಯರಿಗೆ. ಹಾ, ಗೃಹದಾನ ಮಾಡಿದವರಿಗೆ. ಹಾ, ಮಾತೃ ಪಿತೃ ಮತ್ತು ಗುರು ಸೇವೆ ಮಾಡಿದವರಿಗೆ ಪೂರ್ವ ಬಾಗಿಲು ತೆರೆಯುತ್ತದೆ. ನೀನು ಮಾಡಬೇಕು. ಬ್ರಹ್ಮ ಋಷಿಗಳಿಗೆ. ಶಾಂತ ಸ್ವರೂಪಿಗಳಿಗೆ. ಶಾಂತರಾದವರಿಗೆ, ಗಲಾಟೆ ಮಾಡದೇ ಇದ್ದವರು, ಮನಸ್ಸಲ್ಲೂ ಕೂಡ ಗಲಾಟೆ ಇಲ್ಲದೆ ಇದ್ದವರು ಅಂತ. ಮನಸ್ಸಲ್ಲಿ ಗಲಾಟೆ ಇರುತ್ತೆ ಎಷ್ಟೋ ಬಾರಿ. ಗೋದಾನ ಮಾಡಿದವ್ರಿಗೆ ಮತ್ತೆ ಜಾಗದ ಮೇಲೆ ಕಟ್ಟಡ ಕಟ್ಟಿ ದಾನ ಮಾಡೋರಿಗೆ. ಗೃಹದಾನ ಮಾಡಿದವರು ಅಂತ. ಸತ್ಯ ಹೇಳಿದವರಿಗೆ. ಮನೆ ದಾನ ಮಾಡಿದವರಿಗೆ. ನಮ್ಮ ಗುರುಗಳ ಸೇವೆ ಮಾಡೋರಿಗೆ. ಅವರವ್ರ ಗುರುಗಳು ಸೇವೆ ಮಾಡಿದವರು, ನಿಜವಾದ ಗುರುಗಳು ಸೇವೆ ಮಾಡಿದವರು. ಒಂದು ಗುರುಗಳು ಅಂತ ಹೆಸರಲ್ಲಿ ತುಂಬ ಜನ ಇರ್ತಾರೆ ಪ್ರಪಂಚದಲ್ಲಿ. ಆದರೆ ನಿಜದ ಗುರು ಯಾರು ಅಂಥವ್ರು ಸೇವೆ ಮಾಡಿದವರು ಅಂತ ತಗೋಬೇಕು. ಗುರುಸ್ಥಾನದಲ್ಲಿ ಬರೋಂಥವ್ರು ಇರ್ತಾರೆ, ತಂದೆ ತಾಯಿ ವಿದ್ಯೆ ಕೊಟ್ಟವರು. ಅವ್ರು ಸೇವೆ ಮಾಡಿದಾಗಲೂ ಕೂಡ ಒಳ್ಳೆ ಫಲ ಬರುತ್ತೆ ಅದಕ್ಕೆ. ಆ ಕಡೆ ಯಮನ ಸಭೆಯಲ್ಲಿ ದುಃಖವಿಲ್ಲ. ಅದಲ್ಲ, ಪೂರ್ವದ್ವಾರದಲ್ಲಿ ಪ್ರವೇಶ ಮಾಡೋದಕ್ಕೆ ಯಾರಿಗೆ ಅರ್ಹತೆ ಬರುತ್ತೆ ಅಂತ. ಪುಣ್ಯಕರ್ಮ ಮಾಡಿ ಪುನೀತರಾದವರಿಗೆ. ಇದಿಷ್ಟು ಅದೇ, ಇದೆಲ್ಲ ಕಡೆ ಪುಣ್ಯಕರ್ಮವೇ. ತಂದೆ ತಾಯಿಯ ಸೇವೆ ಮಾಡುವವರಿಗೆ. ತುಂಬ ಜನರ ತಲೆಗೆ ಹೋಗಿದ್ದಿತ್ತು, ತಂದೆ ತಾಯಿ ಸೇವೆ ಮಾಡಿದ್ರೆ ಪೂರ್ವದ್ವಾರದಲ್ಲಿ ಪ್ರವೇಶ ಸಿಗತ್ತೆ ಅಂತ. ಮತ್ತೆ ಮತ್ತೆ ಬರ್ತಾ ಇದೆ ಅದೇನೆ. ನಿಮ್ಮ ಸೇವೆ ಮಾಡೋರು, ಗುರು ಸೇವೆ ಮಾಡೋರು. ಗುರು ಸೇವೆ ಯಾರು ಮಾಡ್ತಾರೋ ಅವರಿಗೆಲ್ಲ ಇರುವಂಥದ್ದು. ನಾವು ಇವತ್ತಿದ್ದೀವಿ, ನಾಳಿನ ಕಥೆ ಬೇರೆ, ನಿನ್ನಿನ ಕಥೆ ಬೇರೆ. ಹಾಗಾಗಿ ಈ ಪ್ರಪಂಚದಲ್ಲಿ ಇನ್ನೂ ಗುರುಗಳು ಇರ್ತಾರೆ ಅನೇಕರು. ತಂದೆ ಸೇವೆ ಮತ್ತೆ ತಾಯಿ ಸೇವೆ ಮಾಡೋ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಶ್ರವಣ ಕುಮಾರ. ವ್ರತವನ್ನು ಆಚರಿಸೋರಿಗೆ. ಅಪ್ಪ ಅಮ್ಮನ ಸೇವೆ ಮಾಡೋದು. ಅಪ್ಪ ಅಮ್ಮನ ಅದೃಷ್ಟ ನೋಡಿ, ಎಲ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ ಅಪ್ಪ ಅಮ್ಮನ ಸೇವೆ ಮಾಡೋದು ಅಂತ. ಉಗ್ರ ತಪಸ್ವಿಗಳಿಗೆ. ಎಷ್ಟು ಇಟ್ಕೊಂಡು ಇವತ್ತು ನೀ ಹೇಳು, ಕೊನೆ ನೀನು. ಗೋದಾನದಲ್ಲಿ ಪುಣ್ಯಶಾಲಿಯಾದಂಥ ಗೋವನ್ನು ದಾನ ಮಾಡಿ ಹಾಗೂ ಅದರ ಗೋವನ್ನು ರಕ್ಷಣೆ ಮಾಡುವ ಸಂಚಾಲಕರಿಗೂ ಕೂಡ ಸ್ವರ್ಗ ದೊರೆಯಬಹುದು. ಸ್ವರ್ಗ ಸಿಗುತ್ತೆ, ಯಮನ ಆಸ್ಥಾನದಲ್ಲೂ ಕೂಡ ಪ್ರವೇಶ ಸಿಗುತ್ತೆ. ಅದು ಪೂರ್ವದ್ವಾರದಲ್ಲಿ ಯಾರಿಗೆಲ್ಲ ಪ್ರವೇಶ ಇದೆ ಅಂತ ಒಂದು ಪಟ್ಟಿ ಇದೆ. ಇಂತಿಂಥವ್ರು ಪೂರ್ವದ್ವಾರದಲ್ಲಿ ಪ್ರವೇಶ ಮಾಡ್ತಾರೆ ಅಂತ. ಇರಲಿ, ಈ ಪೂರ್ವದ್ವಾರ ಆದಮೇಲೆ ಯಾವ ದ್ವಾರ ತಗೊಳ್ಳೋಣ ಅಲ್ವಾ? ದಕ್ಷಿಣ ದ್ವಾರ ಅದು ಈಗ ಬೇಡ, ಇದಾದ್ಮೇಲೆ. ದಕ್ಷಿಣ ದ್ವಾರ ಅನ್ನೋದು ಸ್ವಲ್ಪ ಭಯಂಕರ. ಅದು ಪಶ್ಚಿಮ ಮಾರ್ಗ, ಆ ಮಾರ್ಗ ತುಂಬ ಚೆನ್ನಾಗಿದೆಯಂತೆ. ಪಶ್ಚಿಮ ಮಾರ್ಗದ ತುಂಬ ರತ್ನ ಗೃಹಗಳಿವೆಯಂತೆ, ರತ್ನ ಮಂದಿರಗಳಿವೆಯಂತೆ. ಯಮನ ಆಸ್ಥಾನವನ್ನು ಸೇರುವ ಪಶ್ಚಿಮದ ದಾರಿ ಏನಿದೆ, ಆ ದಾರಿ ತುಂಬ ರತ್ನ ಮಂದಿರಗಳು, ಅಂದರೆ ವಿಶ್ರಾಂತಿ ಪಡಿಬಹುದಲ್ಲಿ ಅಂತ. ಆ ರತ್ನ ಮಂದಿರಗಳಲ್ಲಿ ದಾರಿ ಹೋಗರು, ಅಂದರೆ ಯಮನ ಆಸ್ಥಾನಕ್ಕೆ ಹೋಗುವಂಥವ್ರು ವಿಶ್ರಾಂತಿ ಪಡೆಯೋಕೆ ಅವಕಾಶ ಇದೆ. ಮಾತ್ರವಲ್ಲ, ಮಧ್ಯೆ ಮಧ್ಯೆ ಅಮೃತ ರಸದಿಂದ ಸದಾ ತುಂಬಿರುವಂಥ, ಬೇಸಿಗೆ ಚಳಿ ಮಳೆಗಾಲ ಅಂತಲ್ಲ, ಇಡೀ ವರ್ಷವೂ ಅಮೃತ ರಸದಿಂದ ತುಂಬಿ ತುಳುಕುವಂಥ ಸರೋವರಗಳಿಂದ ಅದು ವಿರಾಜಿತವಾಗಿದೆಯಂತೆ. ಅಲ್ಲಿ ಆನೆಗಳಿವೆಯಂತೆ. ಯಾವ ಆನೆಗಳು ಅಂದರೆ ಐರಾವತದ ಕುಲದಲ್ಲಿ ಉದ್ಭವಿಸಿರ್ತಕ್ಕಂಥ, ಐರಾವತದ ವಂಶದಲ್ಲಿ ಉದ್ಭವಿಸಿರ್ತಕ್ಕಂಥ ಆನೆಗಳನ್ನು ಏರಿ ಕೂಡ ಸಾಗ್ಬೋದು ಆ ಮಾರ್ಗದಲ್ಲಿ ಅಂತ. ಹಾಗೆ ಕುದುರೆಗಳು ಕೂಡ ಇವೆಯಂತೆ. ಉಚ್ಚೈಶ್ರವಸ್ಸು ಎಂಬಂಥ ಒಂದು ಕುದುರೆ ಬಗ್ಗೆ ನೀವು ಕೇಳಿದ್ದೀರಾ? ಯಾರ್ದದು? ಇಂದ್ರನ ಕುದುರೆ, ದೇವಲೋಕದ ಕುದುರೆ ಉಚ್ಚೈಶ್ರವಸ್ಸು. ಆ ಉಚ್ಚೈಶ್ರವಸ್ಸಿನ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಉತ್ತಮ ಅಶ್ವಗಳಿಂದ ಆ ಮಾರ್ಗ ಸಂಪನ್ನವಾಗಿರುತ್ತೆ. ಹಾಗಾಗಿ ಇಂಥ ಆನೆಗಳು ಮತ್ತು ಕುದುರೆಗಳನ್ನು ಏರಿ ಸಾಗಬಹುದು, ರತ್ನ ಮಂದಿರಗಳಲ್ಲಿ ವಿಶ್ರಾಂತಿ ಪಡಿಬಹುದು.
ಅಮೃತರಸವನ್ನು ಆಹಾರವಾಗಿ ಅಥವಾ ಬಾಯಾರಿಕೆಯ ಪರಿಹಾರಕ್ಕಾಗಿ ಸ್ವೀಕಾರ ಮಾಡಬಹುದು. ಅಂಥದ್ದೊಂದು ಪ್ರಶಸ್ತವಾಗಿರ್ತಕ್ಕಂಥ ಮಾರ್ಗ. ಆ ಮಾರ್ಗದಲ್ಲಿ ಯಾರು ಹೋಗ್ತಾರೆ ಅಂದರೆ ಆತ್ಮಪರರು, ಯಾರು ಆತ್ಮ ಸಾಧನೆ ಮಾಡಿರ್ತಾರೋ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಯಾರು ಪ್ರಯತ್ನ ಪಟ್ಟಿರ್ತಾರೋ ಅಂಥವರಿಗೆ ಪಶ್ಚಿಮ ಮಾರ್ಗದಲ್ಲಿ ಪ್ರವೇಶ. ಹಾಗೆ ಸಚ್ಛಾಸ್ತ್ರ ಪರಿಚಾರಕಾ, ಸಚ್ಛಾಸ್ತ್ರವನ್ನು ಅಭ್ಯಾಸ ಮಾಡಿರಬೇಕು. ಸಚ್ಛಾಸ್ತ್ರ ಅಂದರೆ ಯಾವುದು? ಒಳ್ಳೆಯ ಶಾಸ್ತ್ರ ಅಂತ. ಅಂದರೆ ಶಾಸ್ತ್ರ ಅಂದ್ರಲ್ಲ ಒಳ್ಳೆಯದೇ, ಅದು ಬರ್ತಾ ಬರ್ತಾ ಎಲ್ಲದಕ್ಕೂ ಶಾಸ್ತ್ರ ಅಂತ ಕರೆಯಕ್ಕೆ ಶುರು ಮಾಡಿಬಿಟ್ರಲ್ಲ, ಶಾಸ್ತ್ರ ಅಲ್ಲದೆ ಇರೋದಕ್ಕೂ ಕೂಡ ಶಾಸ್ತ್ರ ಅಂತ ಕರೆಯಕ್ಕೆ ಶುರು ಮಾಡಿಬಿಟ್ರಲ್ಲ. ಹಾಗಾಗಿ ಸಚ್ಛಾಸ್ತ್ರ ಅಂತ. ಯಾವ ಶಾಸ್ತ್ರವು ಸತ್ ಅಂದರೆ ಪರಮಾತ್ಮ, ಅವನ ಕಡೆ ಕರ್ಕೊಂಡು ಹೋಗುತ್ತೋ, ಯಾವ ಶಾಸ್ತ್ರದ ಅಧ್ಯಯನ ಅನುಷ್ಠಾನ ನಮ್ಮನ್ನು ಪರಮಾತ್ಮನ ಕಡೆ ಕರ್ಕೊಂಡು ಹೋಗುತ್ತೋ ಅಂಥ ಶಾಸ್ತ್ರ, ಅಂಥ ವಿದ್ಯೆಯನ್ನು ಅಭ್ಯಾಸ ಮಾಡಿದವರು ಅನನ್ಯ ವಿಷ್ಣು ಭಕ್ತರು. ಇನ್ನೊಂದಿಲ್ಲದೆ ಏಕಾಂತವಾಗಿ ವಿಷ್ಣುವನ್ನು ಯಾರು ಭಕ್ತಿ ಮಾಡ್ತಾರೋ ಅಂಥವರು. ಆಮೇಲೆ ಗಾಯತ್ರಿ ಮಂತ್ರ ಜಾಪಕ, ಗಾಯತ್ರಿ ಮಂತ್ರವನ್ನು ಸರಿಯಾಗಿ ಜಪಿಸುವಂಥವ್ರು. ಆಮೇಲೆ ಪರಹಿಂಸಾ ಮಾಡದೇ ಇರೋರು, ಜೀವನದಲ್ಲಿ ಇನ್ನೊಬ್ಬರಿಗೆ ಹಿಂಸೆ ಕೊಡದೇ ಇರೋಂಥವ್ರು. ಪರದ್ರವ್ಯ, ಇನ್ನೊಬ್ಬರು ಸ್ವತ್ತನ್ನು ಅಪಹಾರ ಮಾಡದೇ ಇರೋಂಥವ್ರು. ಪಕ್ಕದ ಮನೆ ಆಸ್ತಿನೂ ನಮಗಿರಲಿ ಅನ್ನೋ ಥರ ಇರಬಾರ್ದು. ಪರವಾದ ಅಂದರೆ ಇನ್ನೊಬ್ಬರನ್ನು ವಾದ ಮಾಡಿ ಸೋಲ್ಸೋದು, ಅದೊಂದು ಚಪಲ ಅದು. ಈಗ ವಾದ ಶಬ್ದಕ್ಕೆ ನಿಜವಾದ ಅರ್ಥ ತತ್ವ, ಒಂದು ವಿಷಯ ತಿಳ್ಕೊಳ್ಳೋಕೆ ಸಲುವಾಗಿ ಇಬ್ಬರು ಪರಸ್ಪರ ಮಾತಾಡ್ಕೊಂಡ್ರೆ ವಾದ ಅಂತ ಹೆಸರು. ಅದಕ್ಕೆ ತತ್ವ ಬುಭುತ್ಸು ಕಥಾ ಅಂತ ಆ ಶಬ್ದದ ನಿಜವಾದ ಅರ್ಥ. ಹಾಗೆ ಒಂದು ವಿಷಯ ತಿಳ್ಕೊಳ್ಳೋ ಸಲುವಾಗಿ ಇಬ್ಬರು ಪರಸ್ಪರ ಸಂವಾದ ಮಾಡ್ತಾರೆ, ಅದಕ್ಕೆ ವಾದ ಅಂತ ಹೆಸರು. ಆದರೆ ಅದು ದಾರಿ ತಪ್ಪಿ ಹೋಗಿ ಇನ್ನೊಬ್ಬನನ್ನು ಸೋಲಿಸೋದಕ್ಕೆ, ಅವಮಾನ ಮಾಡೋದಕ್ಕೆ, ನಾನೇ ದೊಡ್ಡವನನ್ನು ತೋರಿಸೋದಕ್ಕೆ, ಆ ರೀತಿ ಜಲ್ಪ ಅಂತ ಕರೀತಾರೆ ಅದನ್ನು ನಿಜವಾಗಿ. ಅಂಥದ್ದನ್ನೆಲ್ಲ ಮಾಡದೇ ಇರುವವರಿಗೆ ಪಶ್ಚಿಮ ಮಾರ್ಗದಲ್ಲಿ ಪ್ರವೇಶ ಇದೆಯಂತೆ. ಸ್ವದಾರ ನಿರತಾಹ, ಸ್ವದಾರ ನಿರತಾಹ ಅಂದರೆ ತಮ್ಮ ತಮ್ಮ ಪತ್ನಿಯರಲ್ಲಿ ಅಥವಾ ಪತಿಯರಲ್ಲಿ ಪೂರ್ಣ ಸಂತೋಷವನ್ನು ಹೊಂದಿ ಪರಸತಿಯ ಹಿಂದೆ ಅಥವಾ ಪರಪತಿಯ ಹಿಂದೆ ಹೋಗದೇ ಇರ್ತಕ್ಕಂಥವ್ರು ಅಂತ, ವ್ಯಭಿಚಾರಿಗಳು ಅಲ್ಲದೆ ಇರ್ತಕ್ಕಂಥವ್ರು ಅಂತ. ಹಾಗೆ ಸಂತಹ ಅಂತ ಒಳ್ಳೆಯವರಾಗಿರುವಂಥವ್ರು. ಸಾಗ್ನಿಕಾಹ, ಸಾಗ್ನಿಕಾಹ ಅಂದರೆ ತ್ರೇತಾಗ್ನಿಯನ್ನಿಟ್ಟು 3 ಅಗ್ನಿಗಳು, ದಕ್ಷಿಣಾಗ್ನಿ, ಗಾಧಪತ್ಯ ಮತ್ತು ಆಹವನೀಯ ಎಂಬ ಹೆಸರಿನ 3 ಅಗ್ನಿಗಳನ್ನಿಟ್ಟು ನಿತ್ಯ ಅಗ್ನಿಹೋತ್ರ ಮಾಡ್ತಕ್ಕಂಥವ್ರು, ಯಜ್ಞ ಯಾಗಗಳನ್ನು ಮಾಡ್ತಕ್ಕಂಥವ್ರು. ವೇದ ಪಾಠಕ, ವೇದಾಧ್ಯಯನ ಮಾಡ್ತಕ್ಕಂಥವ್ರು. ಬ್ರಹ್ಮಚರ್ಯವು ವ್ರತಧರಾಹ, ಬ್ರಹ್ಮಚರ್ಯದ ವ್ರತವನ್ನು ಪಾಲನೆ ಮಾಡ್ತಕ್ಕಂಥವ್ರು. ಬ್ರಹ್ಮಚರ್ಯವನ್ನು ಬ್ರಹ್ಮಚಾರಿಗಳು ಆ ಬ್ರಹ್ಮಚರ್ಯಾಶ್ರಮದಲ್ಲಿರೋರು ಕೂಡ ಪಾಲನೆ ಮಾಡ್ತಾರೆ. ಗೃಹಸ್ಥಾಶ್ರಮಕ್ಕೂ ಬ್ರಹ್ಮಚರ್ಯದ ನಿಯಮಗಳಿದೆ, ಪಾಲನೆ ಮಾಡ್ತಕ್ಕಂಥವ್ರು ಅದನ್ನೆಲ್ಲ. ಹಾಗೆ ವಾನಪ್ರಸ್ಥ, ವಾನಪ್ರಸ್ಥರು ಅಂತ. ವಾನಪ್ರಸ್ಥರು ಅಂದರೆ ಕೂದಲು ಬಿಳಿಯಾದ ಮೇಲೆ, ಮೊಮ್ಮಗನ ಮುಖ ನೋಡಿದ ಮೇಲೆ, ಮಗನಿಗೆ ವೃತ್ತಿ ಕಲ್ಪನೆ ಆದಮೇಲೆ ಮನೆಯನ್ನು ಬಿಟ್ಟು ಕಾಡನ್ನು ಸೇರಿ ತಪಸ್ಸಿನಲ್ಲಿ ಮುಳುಗಿರ್ತಕ್ಕಂಥವ್ರು, ತಪೋಮಯವಾದ ಜೀವನವನ್ನು ಮಾಡಿ ದೇಹವನ್ನು ತ್ಯಾಗ ಮಾಡ್ತಕ್ಕಂಥವ್ರು ವಾನಪ್ರಸ್ಥರು ಅಂತ ಹೆಸರು. ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಆಶ್ರಮ ಅದು. ಒಂದು ಹಂತ ಬಂದಾಗ ಬಿಡಬೇಕು ಅಲ್ವಾ, ಕೊನೆಯವರೆಗೂ 90 ವರ್ಷ ಆದರೂ ಕೀಲಿ ಕೈ ಕೊಡದೆ ಸೊಂಟದಲ್ಲಿ ಸಿಕ್ಸ್ಕೊಂಡಿದ್ರೆ ಏನು ಪ್ರಯೋಜನ ಹೇಳಿ? ಹಂಗೆಲ್ಲ ಮಾಡಬಾರ್ದು, ಬಿಡಬೇಕು, ಬಿಡ್ತಾ ಬಿಡ್ತಾ ಬರಬೇಕು ಅಂತ. ಹಾಗೆ ಒಂದು ಹಂತ ಬಂದಾಗ ಜೀವನದಲ್ಲಿ, ಅಂದರೆ ಮಗ ದೊಡ್ಡವನಾದ ಮೇಲೆ ಮನೇಲಿರಬಾರ್ದು. ಏನಾಗತ್ತೆ ಇದ್ರೆ ಏನಾಗತ್ತೆ? ಜನರೇಷನ್ ಗ್ಯಾಪ್ ಬರುತ್ತೆ. ಅಪ್ಪ ಹೇಳಿದ ಮಗನಿಗೂ ಆಗಲ್ಲ, ಮಗ ಹೇಳಿದ ಅಪ್ಪನಿಗಾಗಲ್ಲ. ಇಬ್ರು ತಿಳಿದವರೇ. ಅಪ್ಪನಂತೂ ಪೂರ್ತಿ ವಯಸ್ಸಾದವನು, ಅನುಭವಿ. ಮಗನಿಗೆ ಹೊಸ ಹುಮ್ಮಸ್ಸು, ಉತ್ಸಾಹ ಇದೆ. ಹಾಗಾಗಿ ಒಬ್ರಿಗೊಬ್ರಿಗೆ ಅಭಿಪ್ರಾಯವೇ ಸರಿ ಬರೋದಿಲ್ಲ ಅಂತ. ಹಾಗಾಗಿ ತೊಲಗೆಲ್ಲವ ಮನೆಯಿಂದ ಅಂತ ಆ ಸಂದರ್ಭ ಬಂದಾಗ ಒಂದು ಕತ್ತಿಗೆ 2 ಹಿಡಿ ಆಗಬಾರ್ದು ಎನ್ನುವ ಭಾವವೂ ಕೂಡ ಇದೆ. ಅದಕ್ಕಿಂತ ಮುಖ್ಯವಾಗಿ ಆಯುಸ್ಸು ಮುಗಿತಾ ಬಂತು, ಪರಲೋಕದ ಸಿದ್ಧತೆ ಮಾಡಬೇಕು. ಇನ್ನೂ ಸಮಯ ಇಲ್ಲ, ಇನ್ನೂ ಸಂದರ್ಭ ಅದು ಅಂತ ಈಗಿಂದಲೇ ಮಾಡಬೇಕು, ಶುರುವಿಂದಲೇ ಮಾಡಬೇಕು. ಇನ್ನು ಆ ಸಮಯ ಕೂದಲು ಬಿಳಿಯಾದ ಮೇಲಂತೂ ವಾರ್ನಿಂಗ್ ಅದು. ಕೂದಲು ಬಿಳಿಯಾಗೋದಂದ್ರೇನು?
ಮೃತ್ಯುದೇಹ ಕೊಡ್ತಕ್ಕಂಥ ಸೂಚನೆಗಳು, ನಾನು ಬರ್ತಾ ಇದ್ದೇನೆ ಅಂತ ಕೊಡುವ ಸೂಚನೆಗಳು. ಹಲ್ಲು ಬೀಳೋದು, ಕೂದಲು ಬಿಳಿಯಾಗೋದು, ಚರ್ಮ ಸುಕ್ಕುಗಟ್ಟುವಂಥದ್ದು, ಬೆನ್ನು ಬಾಗೋದು, ಇದೆಲ್ಲ ಏನು? ಯಮದೇವ ಕೊಡ್ತಕ್ಕಂಥ ಸೂಚನೆಗಳು ಅಂತ. ನಾನು ಬರ್ತೇನೆ ಅಂತನೋ ಸೂಚನೆಗಳು ಅಂತ. ನಾವೇನು ಮಾಡ್ತೇವೆ? ಕೂದಲು ಬಿಳಿ ಆದರೆ ಕೂದಲಿಗೆ ಕಪ್ಪು ಹಚ್ಚಿ ಬಿಡ್ತೇವೆ ಅಲ್ವಾ? ಹಲ್ಲು ಬಿದ್ದರೆ ಹಲ್ಲು ಸೆಟ್ ಇಟ್ಕೊಂಡ್ಬಿಡ್ತೇವೆ. ಇಡೀ ಸೆಟ್ಟೆ ಸೃಷ್ಟಿಯಿಂದ ಬಂದಿರೋದಲ್ಲ, ನಾವೇ ಕೃತ್ರಿಮವಾಗಿ ಸೃಷ್ಟಿ ಮಾಡ್ಕೊಂಡಿರೋ ಅಂಥದ್ದು. ಈಗೆಲ್ಲ ಈ ಚರ್ಮ ಸುಕ್ಕ ಕೊಟ್ಟಿದ್ರು ಕೂಡ ಅದನ್ನೆಲ್ಲ ಪರಿಹಾರ ಮಾಡೋದಕ್ಕೆಲ್ಲ ವ್ಯವಸ್ಥೆಗಳು ಇದೆಯಂತೆ ಇವತ್ತಿನ ಕಾಲದಲ್ಲಿ. ಅದೇನು ಗೊತ್ತಾಗದಿರೋಂತೆ ಮಾಡೋದಕ್ಕೆಲ್ಲ ಅಂತ ಮೇಕಪ್ಗಳು ಇದೆಯಂತೆ ಅಂತ. ಹಾಗಾಗಿ ಅವನು ಕೊಡುವ ಸೂಚನೆಗಳನ್ನು ಮುಚ್ಚುತ್ತೇವೆ ನಮ್ಮ ಹೊರತು, ಮರೆ ಮಾಡ್ತೇವೆ ಹೊರತು ಅರ್ಥ ಮಾಡ್ಕೊಳ್ಳೋದಿಲ್ಲ, ಎಚ್ಚೆತ್ಕೊಳ್ಳೋದಿಲ್ಲ. ಯಮದೇವ ಕರುಣಾಳು, ಅವನು ಸಾಕಷ್ಟು ಬಾರಿ ವಾರ್ನಿಂಗ್, ಎಚ್ಚರಿಕೆ ಕೊಡ್ತಾನೆ. ನೋಡು, ನಿನ್ನ ಸಮಯ ಮುಗಿದು ಹೋಗ್ತಾ ಇದೆ, ಮಾಡಬೇಕಾದ್ದನ್ನು ಮಾಡು, ಮುಂದೆ ಏನು ಬೇಕು ಅದಕ್ಕೆ ತಯಾರಿ ಮಾಡು, ಮುಂದಾಲೋಚನೆ ದೂರದೃಷ್ಟಿ ಇರಲಿ ಅಂತ ಅವನು ಸೂಚನೆಗಳನ್ನು ಕೊಡ್ತಾನೆ. ಹಾಗೆ ವಾನಪ್ರಸ್ಥಕ್ಕೆ ಹೋಗಬೇಕು ಆ ವಯಸ್ಸು ಬಂದಾಗ ಅಂತ. ತಪಸ್ವಿಗಳಲ್ಲಿ ಬೇರೆ ಬೇರೆ ರೀತಿಯ ವೈವಿಧ್ಯಗಳಿದೆ. ಕೆಲವು ರೀತಿ ತಪಸ್ವಿಗಳು ಆ ಕಡೆ ಪೂರ್ವ ಮಾರ್ಗದಿಂದ ಹೋಗ್ತಾರೆ, ಇನ್ನು ಕೆಲವು ರೀತಿ ತಪಸ್ವಿಗಳು ಈ ಕಡೆ ಪಶ್ಚಿಮ ಮಾರ್ಗದಿಂದ ಹೋಗ್ತಾರೆ. ಹಾಗೆ ಶ್ರೀಪಾದ ಸನ್ಯಾಸ ಪರಾಹ, ಕೆಲವರು ಸನ್ಯಾಸ ಸ್ವೀಕಾರ ಮಾಡ್ತಾರೆ, ಸನ್ಯಾಸವನ್ನು ಉಪಾಸನೆ ಮಾಡ್ತಾರೆ, ಇನ್ನು ಕೆಲವರು ಸನ್ಯಾಸಿಗಳನ್ನು ಉಪಾಸನೆ ಮಾಡ್ತಾರೆ. ಎರಡು ಸನ್ಯಾಸಿಗಳ ಗುರುಗಳ ಚರಣವನ್ನು, ಶ್ರೀಪಾದವನ್ನು ಪೂರ್ತಿ ಆಶ್ರಯಿಸಿರ್ತಕ್ಕಂಥವ್ರು ಅಥವಾ ಸನ್ಯಾಸವನ್ನು ಸ್ವೀಕಾರ ಮಾಡಿರ್ತಕ್ಕಂಥವ್ರು. ಇನ್ನು ಕೆಲವರು ಅವರು ಆತ್ಮಸಾಧನೆ ಮಾಡ್ತಾ ಎಂಥ ಸ್ಥಿತಿ ಬಂದಿರ್ತಾರೆ ಅಂದರೆ ಅವ್ರಿಗೇನು ವ್ಯತ್ಯಾಸ ಇಲ್ಲ. ಚಿನ್ನವೂ ಒಂದೇ, ಕಲ್ಲು ಒಂದೇ, ಮಣ್ಣು ಒಂದೇ. ಒಂದೇನಾ? ಬೇರೆ ಬೇರೆ ಅಲ್ವಾ? ಮಾರ್ಕೆಟ್ ವ್ಯಾಲ್ಯೂ ಬೇರೆ ಇದೆಯೋ ಇಲ್ವೋ? ಚಿನ್ನದ ವ್ಯಾಲ್ಯೂ, ಕಲ್ಲಿನ ವ್ಯಾಲ್ಯೂ, ಮಣ್ಣಿನ ವ್ಯಾಲ್ಯೂ ಒಂದೇನೋ ಬೇರೆನೋ? ಆದರೆ ಎಲ್ಲದರಲ್ಲೂ ಸಮಾನವಾಗಿರೋದು ಯಾವುದು? ಎಲ್ಲ ಕಡೆ ಇದೆ. ಚಿನ್ನದಲ್ಲೂ ಇದೆ, ಕಲ್ಲಲ್ಲೂ ಇದೆ, ಮಣ್ಣಲ್ಲೂ ಇದೆ. ಯಾವುದದು? ಜ್ವರ ಹೇಳು. ಎಲ್ಲ ಕಡೆ ಇದೆ ಅದು, ಎಲ್ಲ ವಸ್ತುಗಳಲ್ಲಿ ಕೂಡ ಇದೆ. ಗಂಗಾ ನದಿಯಲ್ಲಿಯೂ ಇದೆ, ಕೊಚ್ಚೆ ಚರಂಡಿಯಲ್ಲಿ ಕೂಡ ಇದೆ. ಅದು ಇಲ್ಲದೆ ಇರೋ ಜಾಗ ಇಲ್ಲ ಅಂತ. ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲ ಕಡೆ ಇದೆ. ಯಾವುದದು? ದೇವರು ಚಿನ್ನದಲ್ಲೂ ಇದ್ದಾನೆ, ಕಲ್ಲಿನಲ್ಲೂ ಇದ್ದಾನೆ, ಮಣ್ಣಲ್ಲೂ ಇದ್ದಾನೆ. ಅವ್ರು ಯಾವ ಸ್ಥಿತಿ ತಲುಪಿರ್ತಾರೆ ಅಂದರೆ ಯಾವುದನ್ನು ನೋಡಿದ್ರು ಅದನ್ನು ನೋಡೋದಿಲ್ಲ ಅವರು, ಅದರೊಳಗಿನ ಭಗವಂತನನ್ನು ಕಾಣ್ತಾರೆ. ಆಗ ಅವರಿಗೆ ಸಮಲೋಷ್ಟಾಶ್ಮ ಕಾಂಚನತ್ವ. ಲೋಷ್ಟ ಅಶ್ಮ ಕಾಂಚನ. ಕಾಂಚನ ಅಂದರೆ ಗೊತ್ತು ಅಲ್ವಾ? ಏನು? ಅಶ್ಮ ಅಂದರೆ ಕಲ್ಲು. ಅಶ್ಮರಿ ಅಂತ ಹೇಳ್ತಾರೆ. ಈಗ ಕಿಡ್ನಿ ಸ್ಟೋನ್ ಆಗುತ್ತಲ್ವಾ, ಅದಕ್ಕೆ ಹೆಸರು ಆಯುರ್ವೇದದಲ್ಲಿ ಅಶ್ಮರಿ ಅಂತ, ಕಲ್ಲು ಅಂತ. ಅಶ್ಮ ಅಂದರೆ ಕಲ್ಲು. ಲೋಷ್ಟ ಅಂದರೆ ಮಣ್ಣಿನ ಹೆಂಟೆ, ಅದು ಲೋಷ್ಟ ಅಂತ. ಲೋಷ್ಟ, ಅಶ್ಮ, ಕಾಂಚನ ಈ ಮೂರನ್ನು ಕಂಡಾಗಲೂ ಅವರಿಗೆ ಒಳಗಿರುವ ಭಗವಂತ ಕಾಣಿಸೋದ್ರಿಂದ ಏನು ವ್ಯತ್ಯಾಸ ಅನಿಸೋದಿಲ್ಲ ಅಂತ ಅವರಿಗೆ ಅಂತ. ಅಂಥವರು ಜ್ಞಾನ ವೈರಾಗ್ಯ ಸಂಪನ್ನರಾದವರು. ಆಮೇಲೆ ಸರ್ವಭೂತ ಹಿತೇರತ. ಇಷ್ಟೆಲ್ಲ ಜೀವಗಳಿದೆಯಲ್ಲ, ಪ್ರಾಣಿಗಳಿದೆಯಲ್ಲ, ಎಲ್ಲದಕ್ಕೂ ಒಳ್ಳೆಯದನ್ನು ಹಾರೈಸುವಂಥವ್ರು, ಯಾವುದಕ್ಕೂ ಕೆಟ್ಟದನ್ನು ಬಯಸೋದಿಲ್ಲ ಅಲ್ವಾ? ಲೋಕ ಸಮಸ್ತ ಸುಖಿನೋ ಭವಂತು, ಪಕ್ಕದ ಮನೆ ರಾಮ್ಭಟ್ಟನ್ ಬಿಟ್ಟು ಅಂತ. ಈ ಥರ ಅಲ್ಲ. ಈ ಥರ ಇದೆ ನಿಮಗೆ? ದೇವರಿಗೆ ಕೈ ಮುಗಿಬೇಕಾದ್ರೆ ಎಲ್ಲರಿಗೂ ಒಳ್ಳೇದಾಗಲಿ, ಅವಳನ್ನೊಬ್ಬಳನ್ನ ಬಿಟ್ಟು ಅಂತ, ಇವನೊಬ್ಬನ ಬಿಟ್ಟು ಅಂತ ಬರುತ್ತಾ ತಲೆ ಒಳಗಡೆಗೆ? ಬರಬಾರ್ದು. ದೀಪ ಹಚ್ಚಬೇಕಾದ್ರೆ ಮಮ ಶತ್ರು ಹಿತಾರ್ಥಾಯ, ಶತ್ರುವಿಗೂ ಒಳ್ಳೇದಾಗಲಿ ಅಂತ ದೀಪ ಹಚ್ಚೋ ಪರಂಪರೆ ಅಲ್ವಾ ನಮ್ಮದು. ಹಾಗಾಗಿ ಯಾರು ಒಬ್ಬರ ಬಗ್ಗೆ ನಿಮಗೆ ದ್ವೇಷ ಭಾವನೆ ಇದೆ ಅಂದರೆ ಈ ಮಾರ್ಗದಲ್ಲಿ ಎಂಟ್ರಿ ಸಿಗೋದಿಲ್ಲ ಅಂತ. ಸರ್ವಭೂತ ಹಿತೇರತ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆ ಭಾವನೆ ಇರ್ತಕ್ಕಂಥವ್ರು. ಶಿವ ವಿಷ್ಣು ವ್ರತಕರಾಹ, ಶಿವನಿಗೆ ಸಂಬಂಧಪಟ್ಟ ವ್ರತಗಳಿದೆ ಅನೇಕ, ಹಾಗೆ ವಿಷ್ಣುವಿಗೆ ಸಂಬಂಧಪಟ್ಟ ವ್ರತಗಳು ಕೂಡ ಇದೆ. ಉದಾಹರಣೆ ಕೊಡಿ, ವಿಷ್ಣುವಿಗೆ ಸಂಬಂಧಪಟ್ಟಂಥ ವ್ರತ ಉದಾಹರಣೆ ಕೊಡಿ. ಏಕಾದಶಿ ವ್ರತ. ಶಿವನಿಗೆ ಸಂಬಂಧಪಟ್ಟ ವ್ರತದ ಉದಾಹರಣೆ ಕೊಡಿ. ಆಯ್ತು, ನಿಮ್ಗೆ ಗೊತ್ತು ನಿಮಗೆಲ್ಲ. ಇಂಥ ವ್ರತಗಳನ್ನು ಸರಿಯಾಗಿ ಆಚರಣೆ ಮಾಡಿದವರು ಅಂದ್ರೆ ಏನು? ಆಚೆಯೇ ಮನೆ ಸುಬ್ಬಮ್ಮನಿಗೆ ಎಲ್ಲ ಸ್ವಲ್ಪ ತಿಂತಾರಷ್ಟೇ.
ಉಪ್ಪಿಟ್ಟು ಸ್ವಲ್ಪ, ಅವಲಕ್ಕಿ ಸ್ವಲ್ಪ, ಪಾಯಸ ಸ್ವಲ್ಪ, ಆಮೇಲೆ ಮತ್ತೇನೇನಿದೆ? ಏಕಾದಶಿ ಪೂರ್ತಿ ಆಗತ್ತಾ ಹಾಗೆ ಮಾಡಿದರೆ? ಹೊಟ್ಟೆ ಪೂರ್ತಿ ಆಗತ್ತೆ, ಹೊಟ್ಟೆ ಭರ್ತಿ ಆಗುತ್ತೆ ಏಕಾದಶಿ ಅದ್ರ ಪಾಡಿಗೆ ಹಾಗಾಗ್ಬಿಡುತ್ತೆ ಅಂತ. ಹಾಗೆಲ್ಲ ಅಲ್ಲ, ಸರಿಯಾಗಿ ಶಿವನ ವ್ರತಗಳನ್ನು ವಿಷ್ಣುವಿನ ವ್ರತಗಳನ್ನು ಆಚರಣೆ ಮಾಡಿದವರಿಗೆ ಪಶ್ಚಿಮ ಮಾರ್ಗದಿಂದ ಪ್ರವೇಶ ಸಿಗತ್ತೆ. ಆಮೇಲೆ ಕರ್ಮ ಬ್ರಹ್ಮ ಸಮರ್ಪಕಾಹ ಅಂದ್ರೇನು ಗೊತ್ತಾ? ನಾವು ಮಾಡುವ ಪ್ರತಿಯೊಂದು ಕಾರ್ಯವನ್ನು ದೇವರಿಗೆ ಅರ್ಪಣೆ ಮಾಡುವಂಥದ್ದು. ಮಕ್ಕಳೇ, ಪ್ರಯತ್ನ ಪಡಬೇಕು. ಇದಕ್ಕೆ ಗಮನಿಸಿ, ನೀವೇನೇ ಕೆಲಸ ಮಾಡಿದ ಕೆಲಸವನ್ನು ಭಗವಂತ ಇದು ನಿನಗೆ ಅರ್ಪಿತ ಅಂತ ಅಂದ್ಕೊಳ್ಳೋದು ಅಂತ ಅಂದ್ಕೊಂಡ್ರೆ ಸಾಕು ನೀವು ಅಂತ. ಆ ಕೆಲಸ ಶುರು ಮಾಡೋಕ್ಕೆ ಮೊದಲು, ಆ ಕೆಲಸ ಮುಗಿದ ಮೇಲೆ ಇದು ನಿನಗಪ್ಪ ಅಂತ ಅನ್ಕೊಂಡ್ಬಿಡೋದು ಅಂತ, ನಿನಗೆ ಸಮರ್ಪಿತ ಅಂತ ಭಾವಿಸೋದು ಅಂತ, ಇದನ್ನ ಅಭ್ಯಾಸ ಮಾಡಿ ಅಂತ. ಇವರಿಗೆ ಕರ್ಮ ಬ್ರಹ್ಮ ಸಮರ್ಪಕರು ಅಂತ ಹೆಸರು ಅಂತ. ಕರ್ಮವನ್ನು ಬ್ರಹ್ಮದಲ್ಲಿ ಅಂದರೆ ಭಗವಂತನಲ್ಲಿ ಸಮರ್ಪಣೆ ಮಾಡುವಂಥವರು ಅಂತ. ಸ್ನಾನ ಮಾಡಿ, ಅದೊಂದು ಕರ್ಮ ಅಲ್ವಾ? ಸ್ನಾನ ಮಾಡಿದ ಮೇಲೆ ನಿನಗೆ ಅರ್ಪಿತವಾಗಲಿ ಇದು ಅಂತ. ಊಟ ಮಾಡ್ತಾ ಇರ್ತೀರಲ್ವಾ? ನೀವು ಮಾಡುವ ಊಟವನ್ನು ನಿನಗೆ ಅರ್ಪಿತ ಆಗಲಿ ಅಂತ ಭಾವಿಸಿ ಊಟ ಮಾಡಿದರೆ, ಭಗವಂತನಿಗೆ ಅರ್ಪಿತ ಆಗಲಿ ಅಂತ ಭಾವಿಸಿ ಊಟ ಮಾಡಿದರೆ, ಆ ಊಟ ನೈವೇದ್ಯ ಆಗಿ ಯಜ್ಞ ಆಗಿ ಪರಿಣಮಿಸುತ್ತೆ ನೀವು ಮಾಡಿದ ಊಟ ಅಂತ. ಸಾಧ್ಯ ಇದೆಯಲ್ವಾ ಮಾಡೋಕ್ಕೆ? ಮರೀದೆ ಮಾಡ್ಬೇಕು ಅದನ್ನು. ಎಲ್ಲ ಕರ್ಮಗಳಲ್ಲಿಯೂ ಒಂದು ಸಮರ್ಪಣಾ ಭಾವ ಅಂತ, ನಿನಗರ್ಪಣೆ 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 ಎಂಬ ಭಾವ ಅಂತ. ಈ ಭಾವ ಇದ್ದರೆ ಪಶ್ಚಿಮ ಮಾರ್ಗದಲ್ಲಿ, ಶುಭವಾದ ಪಶ್ಚಿಮ ಮಾರ್ಗದಲ್ಲಿ ಪ್ರವೇಶ ಸಿಗತ್ತೆ ಅಂತ. ಇನ್ನು 3 ಋಣಗಳಿದೆಯಂತೆ ಮನುಷ್ಯನಿಗೆ. ಪಿತೃಗಳ ಋಣ ಇದೆ, ದೇವತೆಗಳ ಋಣ ಇದೆ. ಪಿತೃಗಳ ಋಣ ಯಾಕಿದೆ? ಅವರು ಇಲ್ಲಿದ್ದಿದ್ರೆ ನಾವು ಇರ್ತಿರ್ಲಿಲ್ಲ ಇಲ್ಲಿ. ಈಗ ನಮ್ಮ ಪೂರ್ವಜರಲ್ವಾ ಅವರು, ನಮ್ಮ ಜನ್ಮಕ್ಕೆ ಕಾರಣರಾಗಿರ್ತಕ್ಕಂಥವ್ರು. ಹಾಗಾಗಿ ಹಿಂದೆ ಇಲ್ಲದೆ ಆದರೆ ಮುಂದೆ ಇಲ್ಲ ಅಂತ ಅಷ್ಟೇ ಇರೋದು ಅಂತ. ನಮ್ಮ ಭವನಕ್ಕೆ, ಈ ಒಂದು ಕಟ್ಟಡಕ್ಕೆ ಪಂಚಾಂಗ ಇದ್ದಂತೆ, ಅಡಿಪಾಯ ಇದ್ದಂತೆ ಅಂತ ಋಣ ಇದೆ ನಮಗೆ ಅವರಿದ್ದು ಅಂತ. ದೇವತೆಗಳು, ಈ ಕಣ್ಣು ದೇವತೆ, ಕಿವಿ ದೇವತೆ ಗೊತ್ತಾ ನಿಮಗೆ? ಮೂಗು ದೇವತೆ ಗೊತ್ತಾ ನಿಮಗೆ? ಮೂಗಿನಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ, ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ ಅಥವಾ ಸೂರ್ಯ ಚಂದ್ರರಿದ್ದಾರೆ, ನಾಲಿಗೆಯಲ್ಲಿ ಸರಸ್ವತಿ ಇದ್ದಾಳೆ. ಪ್ರತಿಯೊಂದು ಇಂದ್ರಿಯದಲ್ಲಿಯೂ ಕೂಡ ಒಂದೊಂದು ದೇವತೆ ಇದ್ದಾರೆ, ದೇವತೆ ಇದೆ ಅಂತ, ಸೂಕ್ಷ್ಮವಾಗಿ ಅವ್ಯಕ್ತವಾಗಿ. ಅದು ಇರೋದ್ರಿಂದ ಇದು ಕೆಲಸ ಮಾಡ್ತಾ ಇದೆ ಅಂತ. ಈ ಶರೀರವೆಲ್ಲ ಪೂರ್ತಿ ದೇವತಾಮಯ. ನೀವು ನೋಡಿದರೆ, ಕೇಳಿದರೆ, ಮುಟ್ಟಿದರೆ, ಮೂಸಿದರೆ, ಏನು ಮಾಡಿದರೂ ಕೂಡ ಯಾವುದೊಂದು ದೇವತೆಯ ಕರುಣೆಯಿಂದ ಮಾಡ್ತಾ ಇದ್ದೀರಿ ನೀವು ಅದನ್ನು ಅಂತ. ಹೌದು ಅಲ್ವೋ? ಇನ್ನು ಹೊರಗಡೆ ಪ್ರಪಂಚ ತಗೊಂಡ್ರೆ, ನೀರು ಬೇಕು, ನಿಮಗೆ ನೀರು ಕುಡಿಬೇಕು, ಅಲ್ಲೊಂದು ದೇವತೆ ಇದೆ. ಯಾರದು? ಬೆಂಕಿ ಬೇಕೋ ಬೇಡವಾ? ಅಡುಗೆ ಮಾಡ್ಕೋಬೇಕು ಅಂದರೆ ಅಲ್ಲೊಂದು ದೇವತೆ ಇದೆ. ಉಸಿರಾಡ್ಬೇಕಾದ್ರೆ ನೋಡಿದ್ರಾ? ನಮ್ಮನ್ನು ಹೊತ್ತಿರೋದು ಯಾವುದು? ದೇವತೆ ಅದು ಕೂಡ ಅಂತ. ಹೀಗೆ ಈ ಶರೀರ ತಗೊಂಡ್ರು ಪೂರ್ತಿ ದೇವತಾಮಯ. ದೇವತೆಗಳು ಒಳಗೆ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಈಗ ವಿಮಾನವನ್ನು ಒಬ್ಬ ಪೈಲಟ್ ಹೇಗೆ ನಡೆಸ್ತಾ ಇರ್ತಾನೋ ಹಾಗೆ ಆ ಒಂದೊಂದು ಇಂದ್ರಿಯದೊಳಗೂ ಅವರು ಕುಳಿತು ಕೆಲಸ ಮಾಡ್ತಾ ಇರ್ತಾರೆ. ಅದರಿಂದ ಕಣ್ಣು ಕಾಣ್ತಾ ಇದೆ, ಕಿವಿ ಕೇಳ್ತಾ ಇದೆ, ಅವರು ಋಣ ಇದೆ ನಮಗೆ. ಹೊರಗಡೆಯಿಂದ ಕೂಡ ಹಾಗೆ ಅಂತ. ಒಂದು ಗ್ಲಾಸ್ ನೀರು ಕುಡಿದ್ರೆ, ಒಂದ್ಸಾರಿ ಉಸಿರಾಡಿದರೆ ಅದೆಲ್ಲ ಅವ್ರ ಕರುಣೆ. ಇಳೆ ನಿನ್ನ ದಾನ, ಬೆಳೆ ನಿನ್ನ ದಾನ, ಸುಳಿದು ಸೂಸುವ ಗಾಳಿ ನಿನ್ನ ದಾನವಯ್ಯ. ಕೇಳಿದಿರಾ? ನಿನ್ನ ದಾನವನುಂಡು, ನಿನ್ನ ಅನ್ನವನುಂಡು, ಅನ್ಯರನ್ನು ಹೊಗಳುವ. ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡು ಹೇಳ್ತಾರೆ ಅಂದರೆ, ಕುನ್ಯಗಳನ್ನೇನೆಂಬೆ, ಅಷ್ಟು ನಿಂದಿಸ್ತಾರೆ ಅವರನ್ನು ಅಂತ. ಅಂದರೆ ಎಲ್ಲ ಭಗವಂತನ ಉಪಕಾರ, ದೇವತೆಗಳ ಉಪಕಾರ, ಅದನ್ನು ತಗೊಂಡು ಇನ್ಯಾರನ್ನೂ ಹೊಗಳ್ತೀವಿ ನಾವು ಅಂದರೆ ಅದಕ್ಕಿಂತ ನಿಂದೆ ಬಾಧ್ಯ ಬೇರೆ ಯಾವುದೂ ಇಲ್ಲ ಅಂತ. ಹಾಗಾಗಿ ಋಣ ಇದೆ ಅಂತ ದೇವತೆಗಳಿದ್ದು ಅಂತ. ಋಷಿಗಳ ಋಣ ಕೂಡ ಇದೆ. ಇದೆಲ್ಲ ಈ ಜ್ಞಾನ ಅಂತ ಏನಿದೆಯೋ ಅದೆಲ್ಲ ಅವರಿಂದಲೇ ಬಂದಿರತಕ್ಕಂಥದ್ದು. ಈಗಲೂ ಕೂಡ ಜ್ಞಾನ ಬರ್ತಾ ಇದೆಯಲ್ಲ ನಮಗೆ. ಈಗ ನಾವು ಈ ಜನ್ಮದಲ್ಲಿ ಕೂಡ ಏನೇನೋ ತಿಳ್ಕೊಂಡಿದ್ದೀವಲ್ವಾ, ಅದೆಲ್ಲ ಋಷಿಗಳಿಂದ. ಹಾಗಾಗಿ ಇಲ್ಲಿ ಸಪ್ತರ್ಷಿಗಳಂದು ಕೂಡ ಹೇಳ್ತಾರೆ, ಈ ತಲೆಯಲ್ಲಿ ಸಪ್ತರ್ಷಿಗಳಿದ್ದಾರೆ ಅಂತ. 2 ಕಣ್ಣು, ಮೂಗಿನ 2 ಹೊಳ್ಳೆ, ಬಾಯಿ, ಕಿವಿ, ಸಪ್ತರ್ಷಿಗಳು ಅಂತ ಇದೆಲ್ಲ ಅಂತ. ಅವರ ಅನುಗ್ರಹ ಇಲ್ಲದೆ ಇದ್ದರೆ
ಯಾವ ಜ್ಞಾನವೂ ಕೂಡ ನಮಗೆ ಬರೋದಿಲ್ಲ ಅಂತ. ಹಾಗಾಗಿ ಇವರದ್ದೆಲ್ಲ ಋಣ ಇದೆ, ಆ ಋಣವನ್ನು ತೀರಿಸ್ಬೇಕು. ಹೇಗೆ ತೀರಿಸ್ಬೇಕು ಅಂದರೆ ಅಧ್ಯಯನದ ಮೂಲಕವಾಗಿ ಈ ಋಷಿಗಳ ಋಣ ತೀರಿಸ್ಬೇಕು. ನಾವು ಅಧ್ಯಯನ ಮಾಡಬೇಕು ಚೆನ್ನಾಗಿ. ಮಕ್ಕಳೇ, ನಿಮಗೆ ಸಂಬಂಧಪಟ್ಟಿದ್ದು ನಿಮಗೆ ಋಷಿ ಋಣ ತೀರಬೇಕು ಅಂದರೆ ನೀವು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಸರಿಯಾದ ವಿದ್ಯೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು, ಋಷಿ ಋಣ ತೀರುತ್ತೆ. ಇನ್ನು ಪಿತೃ ಋಣ ತೀರಬೇಕು ಅಂದರೆ ಸಂತತಿಯನ್ನು ಪಡಿಬೇಕು, ಮುಂದುವರಿಕೆಯನ್ನು ಪಡಿಬೇಕು, ನಮ್ಗೆ ಮುಂದುವರಿಕೆ ಇರಬೇಕು. ಯಾರೋ ಕೆಲವರು ಸನ್ಯಾಸಿಗಳಾಗ್ತಾರೆ, ಅವ್ರನ್ನ ಹೊರತುಪಡಿಸಿದರೆ ಉಳಿದವರೆಲ್ಲರೂ ಕೂಡ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ಸಂತತಿಯನ್ನು ಪಡೆದು ವಂಶವನ್ನು ಮುಂದುವರಿಸಬೇಕು. ಇಲ್ಲದಿದ್ದರೆ ಪಿತೃಗಳು ಪತನಗೊಳ್ತಾರೆ, ನಮ್ಮ ಪೂರ್ವಜರು ಕೂಡ ಪತನಗೊಳ್ತಾರೆ. ಸಂತತಿ ಇಲ್ಲದೆ ಇದ್ದರೆ, ಶ್ರಾದ್ದ ಅಥವಾ ತರ್ಪಣಗಳು ನಿಂತು ಹೋದರೆ ಪಿತೃಗಳಿಗೆ ಪತನ ಆಗ್ತದೆ, ಮತ್ತು ಯಾರಿಗೂ ಒಳ್ಳೆಯದಾಗೋದಿಲ್ಲ ಆ ವಂಶದಲ್ಲಿ ಅಂತ. ಹಾಗಾಗಿ ಸಂತತಿಯನ್ನು ಪಡಿಬೇಕು. ವಿವಾಹದ ಉದ್ದೇಶವೇ ಧರ್ಮ ಸಂತತಿಯ ಪ್ರಾಪ್ತಿ, ಧರ್ಮ ಪ್ರಜಾ ಸಿದ್ಧಾರ್ಥಂ, ಅದಕ್ಕಾಗಿ ವಿವಾಹ ಆಗುವಂಥದ್ದು. ಅದರಿಂದ ಪಿತೃಋಣಗಳ ಪರಿಹಾರ. ಇನ್ನು ದೇವಋಣ ಪರಿಹಾರ ಏನಂದರೆ ಪಂಚಯಜ್ಞ ಮತ್ತು ಅತಿಥಿ ಸತ್ಕಾರಗಳಿಂದ. ಅತಿಥಿ ಸತ್ಕಾರದ ಬಗ್ಗೆ ನೀವು ಕೇಳಿದಿರಿ. ನೇರವಾಗಿ ಕೂತ್ಕೊಳ್ಳಿ. ಪಂಚಯಜ್ಞ ಅಂದರೆ ಗೊತ್ತಾ? 5 ಯಜ್ಞಗಳನ್ನು ಮಾಡಬೇಕು. ಗೃಹಸ್ಥನಾದವನು 5 ಯಜ್ಞಗಳನ್ನು ಮಾಡಬೇಕು. ಒಂದು ಅಧ್ಯಾಪನ ಮಾಡಬೇಕು, ನಮಗೆ ತಿಳಿದಿದ್ದನ್ನು ಬೇರೆಯವ್ರಿಗೆ ತಿಳಿಸ್ಕೊಡ್ಬೇಕು. ಯಾವ ವಿದ್ಯೆ ನಮ್ಮವರಿಗೆ ಬಂದಿದೆಯೋ ಅದನ್ನು ಬೇರೆಯವರಿಗೆ, ಒಳ್ಳೆಯವರಿಗೆ, ಯೋಗ್ಯರಾದವರಿಗೆ ದಾಟಿಸ್ಬೇಕು. ಅದು ಅಧ್ಯಾಪನ. ಅದು ಅಗ್ನಿಕಾರ್ಯ, ಹೋಮ ಹವನಗಳ ಮೂಲಕವಾಗಿ ದೇವತೆಗಳ ಋಣವನ್ನು ತೀರಿಸ್ತಕ್ಕಂಥದ್ದು. ತರ್ಪಣದಿಂದ ಪಿತೃಯಜ್ಞ, ಅಗ್ನಿ ಮೂಲಕ ಮಾಡುವಂಥದ್ದು ದೇವಯಜ್ಞ. ತರ್ಪಣ ಕೊಟ್ಟರೆ ಪಿತೃಗಳಿಗೆ ಅದು ಪಿತೃಯಜ್ಞ. ಅದು ಭೂತ ಬಲಿ ಅಂದರೆ ಈಗ ಮನೇಲಿ ನಾವು ದೇವ್ರ ಪೂಜೆ ಮಾಡ್ತೀವಿ ಅಥವಾ ಯಜ್ಞ ಏನೋ ಒಂದು ಹೋಮ ಹವನ ಮಾಡ್ತೀವಲ್ಲ, ದೇವರಿಗೆ ಅಂತ ಅರ್ಪಿತ ಆಗಿರುತ್ತೋ ಉಳಿದಿದ್ದನ್ನು, ಅರ್ಪಿತ ಆಗಿರೋ ಆ ಪ್ರಸಾದವನ್ನು ಸುತ್ತಮುತ್ತ ಇರತಕ್ಕಂಥ ಕ್ರಿಮಿ ಕೀಟಗಳು, ಪಶು ಪಕ್ಷಿಗಳಿಗೆ ಒದಗಿಸ್ಬೇಕು. ಅದನ್ನು ಅವು ಉದ್ಧಾರ ಆಗಬೇಕಲ್ವ? ಪಾಪ ಎಷ್ಟೋ ಕೆಳಗಿದಾವೆ ಅವು. 84 ಲಕ್ಷ ಜನ್ಮಗಳನ್ನು ದಾಟಿ ಬರಬೇಕಂತೆ. ಮನುಷ್ಯ ಆಗಬೇಕಾದ್ರೆ 84 ಲಕ್ಷ ಜನ್ಮಗಳನ್ನು ದಾಟಿ ಬರಬೇಕಂತೆ. ನಮಗಿಂತ ಎಲ್ಲೋ ತುಂಬ ಕೆಳಗಿದ್ದಾವೆ ಅವು. ಅವು ಮೇಲೆ ಬರಬೇಕು. ಹಾಗಾಗಿ ನಮ್ಮ ಮನೆ ಸುತ್ತಮುತ್ತ ಇರತಕ್ಕಂಥ ಕ್ರಿಮಿಕೀಟಗಳು, ಪ್ರಾಣಿ ಪಕ್ಷಿಗಳಿಗೂ ನಮ್ಮ ಮನೆಯಿಂದ ಆಹಾರ ಹೋಗಬೇಕು, ಅದು ದೇವರ ಪ್ರಸಾದ ಹೋಗಬೇಕು. ಬಲಿಹರಣ ಅಂತ ಕರೀತಾರೆ. ಅದನ್ನು ಬಲಿಹರಣ ಮಾಡಿದಾಗ ಅವರಿಗೆಲ್ಲ ಸಿಗುತ್ತೆ ಅದು ಅಂತ. ನಾಯಿನೋ ಕಾಗೆನೋ ಅಥವಾ ಸಣ್ಣಪುಟ್ಟ ಕ್ರಿಮಿಕೀಟಗಳು ಅವಕ್ಕೆಲ್ಲ ಸಲ್ಲಬೇಕು ಅಂತ. ಅದು ಭೂತಯಜ್ಞ. ಇನ್ನು ಅತಿಥಿ ಸತ್ಕಾರ ಮನುಷ್ಯ ಯಜ್ಞ. ಮನೆಗೆ ಬಂದ ಅತಿಥಿಗಳನ್ನು ನಾವು ಸತ್ಕರಿಸಬೇಕು, ಅದು ಮನುಷ್ಯ ಯಜ್ಞ. ಇದೆಲ್ಲ ಮಾಡಿದರೆ ಅವನಿಗೆ ಯಮಲೋಕದಲ್ಲಿ ಪಶ್ಚಿಮ ದ್ವಾರದಿಂದ ಪ್ರವೇಶ ಸಿಗತ್ತೆ. ಋಣೈ ಸ್ತ್ರೀಭಿರ್ ವಿನಿರ್ಮುಕ್ತ, 3 ಋಣಗಳನ್ನು ತೀರಿಸಿದವನು, ಪಂಚಯಜ್ಞ ಮಾಡ್ತಕ್ಕಂಥವನು, ಆಮೇಲೆ ಪಿತೃಗಳಿಗೆ ಶ್ರಾದ್ದವನ್ನು ಕೊಡ್ತಕ್ಕಂಥವನು. ತಪ್ಪದೇ ಮಾಡಬೇಕು ಇದನ್ನು. ಪಿತೃಗಳಿಗೆ ಶ್ರಾದ್ದ ಕೊಟ್ಟರೆ ಅವರಿಗೆಲ್ಲ ಸಂತೃಪ್ತಿ ಆಗುತ್ತೆ, ನಮಗಿಲ್ಲಿ ಒಳ್ಳೆಯದಾಗತ್ತೆ. ಪಿತೃಗಳಿಗೆ ಶ್ರಾದ್ದವನ್ನು ಕೊಡದೇ ಇದ್ದರೆ ಅವರಿಗಲ್ಲಿ ಉಪವಾಸ ಆಗತ್ತೆ, ನಮಗಿಲ್ಲಿ ಕೇಡಾಗತ್ತೆ. ಎರಡೂ ಕಡೆ ಒಳ್ಳೆಯದಾಗಬೇಕು ಅಂದರೆ ಪಿತೃಕಾರ್ಯ ಮಾಡಲೇಬೇಕು. ದೇವ ಕಾರ್ಯಕ್ಕಿಂತ ಮೊದಲು ಪಿತೃಕಾರ್ಯ ಮಾಡಬೇಕು. ಪಿತೃಕಾರ್ಯ ಮಾಡಿದವರ ಮನೆ ಅಲ್ಲ, ಆ ಮನುಷ್ಯ ಅಲ್ಲ. ಹಾಗಾಗಿ ತಪ್ಪದೆ ಯಾರು ನಮ್ಮ ಹಿಂದೆ ಇದ್ದಾರೋ, ನಮ್ಮಿಂದೊಂದು ಪರಂಪರೆ ಇದೆ ನೋಡಿ, ಆ ಪರಂಪರೆಗೆ ತಪ್ಪದೆ ತರ್ಪಣವನ್ನು ಶ್ರಾದ್ದವನ್ನು ಮಾಡಲೇಬೇಕು, ಅನಿವಾರ್ಯವಾಗಿ ಮಾಡಬೇಕು. ಯಾವ ಕಾರಣಕ್ಕೂ ಬಿಡುಕೊಡೋದು ಇದನ್ನು. ಹಾಗಾಗಿ ಅದನ್ನು ಮಾಡಿದರೆ ಪಶ್ಚಿಮದಲ್ಲಿ ಪ್ರವೇಶ ಸಿಗತ್ತೆ, ಪಶ್ಚಿಮ ದ್ವಾರದಿಂದ. ಕೊಟ್ಟ ಕೊನೆಯದು ಪಶ್ಚಿಮ ದ್ವಾರದ್ದು ಇನ್ನು ಇದೆ. ಕಾಲೇ ಸಂಧ್ಯಾ ಉಪಾಸಕಾಹ. ಸರಿಯಾದ ಸಂಧ್ಯಾಕಾಲದಲ್ಲಿ ಸಂಧ್ಯಾ ವಂದನೆ ಮಾಡ್ತಕ್ಕಂಥವ್ರು, ದೇವರು ಉಪಾಸನೆ ಮಾಡ್ತಕ್ಕಂಥವ್ರು ಎಲ್ಲರೂ ಮಾಡಬೇಕು. ಕಾಲಕ್ಕೆ ಸರಿಯಾಗಿ ಆ ಕಾಲ ಬಂದಾಗ ಭಗವಂತನ ಉಪಾಸನೆ ಮಾಡಬೇಕು. ಅವ್ರವ್ರ ರೀತಿಗಳು ಬೇರೆ ಬೇರೆ ಇರುತ್ತೆ. ಪುರುಷರಿಗೆ ಬೇರೆ ರೀತಿ ಇರ್ಬೋದು, ಮಹಿಳೆಯರಿಗೆ ಬೇರೆ ರೀತಿ ಇರ್ಬೋದು, ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿ ಇರ್ಬೋದು. ಆದರೆ ಈ ಸಂಧ್ಯಾಕಾಲ, ಈ ಕಾಲ ನೋಡಿ, ಸಂಧ್ಯಾಕಾಲ ಇದು. ಈ ಕಾಲ ಬಂದಾಗ ಯಾರು ಭಗವದ್ಧ್ಯಾನ ಮಾಡೋದಿಲ್ವೋ, ಯಾರು ಅವರಿಗೆ ವಿಹಿತವಾಗಿರ್ತಕ್ಕಂಥ ಆ ಒಂದು ಸಂಧ್ಯಾಕಾರ್ಯದಲ್ಲಿ ಮಗ್ನರಾಗೋದಿಲ್ವೋ ಅಂಥವರಿಗೆ ಅಲ್ಲಿ ಪ್ರವೇಶ ಇಲ್ಲ. ಅವ್ರು ಮಾಡಬೇಕಾಗತ್ತೆ ಅದನ್ನು, ಸಂಧ್ಯಾ ಕಾರ್ಯವನ್ನು ತಪ್ಪದೇ ಮಾಡಬೇಕು ಮತ್ತು ಆ ಸಮಯದಲ್ಲಿ ಮಾಡಬೇಕು. ಕಾಲಾತಿಕ್ರಮ ದೋಷ ಪರಿಹಾರಾರ್ಥಂ ಅದು ಬರಲೇಬಾರದು, ಆ ಪ್ರಮೇಯ ಬರಲೇಬಾರದು. ಹಾಗಾದ್ರೆ ಏನು ಹೇಳಿ? ಸಮಯ ಮೀರಿದೆ ಪ್ರಾಯಶ್ಚಿತ್ತ. ಹಾಗೆ ಮತ್ತೊಂದು ಅರ್ಗೆ
ಕೊಡೋದು ಸರಿ, ತಡ ಆದಾಗ ಅನಿವಾರ್ಯ ಆಗುತ್ತೆ, ಆದರೆ ತಡ ಆಗಬಾರ್ದು. ಆ ಸಮಯಕ್ಕೆ ಮಾಡ್ಬೇಕು ಅದನ್ನು. ಒಂದು ಬಾಳೆಹಣ್ಣು ತಿನ್ನೋದು ಅಂತ ಅಂದ್ಕೊಳ್ಳಿ ನೀವು ಅಲ್ವಾ, ಸಿಂಪಲ್ ನಾನು ನಿಮ್ಗೆ ಹೇಳೋದು. ಒಂದು ಬಾಳೆಹಣ್ಣು ಅಥವಾ ಒಂದು ಮಾವಿನ ಹಣ್ಣು ಕೊಳೆತು ಹೋದ್ಮೇಲೆ ತಿನ್ಬೋದಾ? ಕಾಲಾತಿಕ್ರಮ ಆಗಿದೆ, ಒಂದು ಪ್ರಾಯಶ್ಚಿತ್ತ ಮಾಡ್ಕೊಂಡು ತಿನ್ನಿ, ಅದನ್ನು ತಿಂತೀರಾ? ಅನಿವಾರ್ಯವಾದಾಗ ನಾವು ವಿಷಯಗಳು ಬೇರೆ, ಆದರೆ ನಾವು ಬೇಕು ಅಂತ ಮಾಡಿದಾಗ ಈ ಪ್ರಶ್ನೆ ಕೇಳಬೇಕಾಗತ್ತೆ ಅಂತ. ಪ್ರತಿಯೊಂದಕ್ಕೂ ಕಾಲ ಇದೆ ಅಂತ. ಊಟಕ್ಕೊಂದು ಕಾಲ ಇದೆ. ಊಟ ಮಾಡೋ ಸಮಯಕ್ಕೆ ಒಂದು 5-6 ತಾಸು ಮೀರಿ ಊಟ ಹಾಕಿದರೆ ಹೇಗಾಗತ್ತೆ ಹೇಳಿ? ನಿದ್ದೆ ರಾತ್ರಿ ಎಷ್ಟೋ ಗಂಟೆಗೆ ಮಾಡಬೇಕು, ಆದರೆ 3 ಗಂಟೆವರೆಗೆ ನಿದ್ದೆ ಮಾಡೋಕ್ಕೆ ಬಿಡದೇ ಇದ್ದರೆ ಚೆನ್ನಾಗಿರುತ್ತಾ? ಆ ಸಮಯಕ್ಕಾಗಬೇಕು, ಅದು ಆ ಸಮಯಕ್ಕಾಗಬೇಕು. ಈಗ ಬೆಳಗ್ಗೆ 6 ಗಂಟೆಗೆ ಮಲಗಿಬಿಡೋದು, ಒಂದು 2-3 ಗಂಟೆಗೆ ಹೇಳೋದು, ರಾತ್ರಿ ಇಡೀ ಎಚ್ಚರವಾಗಿರುವಂಥದ್ದು, ಸರಿನಾ? ನಿದ್ದೆ ಮಾಡೋ ಕಾಲಕ್ಕೆ ನಿದ್ದೆ ಮಾಡಬೇಕು, ಊಟ ಮಾಡೋ ಕಾಲಕ್ಕೆ ಊಟ ಮಾಡಬೇಕು, ಸಂಧ್ಯೆ ಧ್ಯಾನ ಮಾಡೋ ಕಾಲಕ್ಕೆ ಧ್ಯಾನ ಮಾಡಬೇಕು. ಅದಾದರೆ ಸಮಯಕ್ಕೆ ಮಾಡಬೇಕು. ಸಮಯಕ್ಕೆ ತುಂಬ ಮಹತ್ವ ಇದೆ. ಯಾರು ಕಾಲಕ್ಕೆ ಮರ್ಯಾದೆ ಕೊಡೋದಿಲ್ವೋ ಅಂಥವನು ಉಳಿಯೋದಿಲ್ಲ, ಅಂಥವನಿಗೆ ಒಳ್ಳೇದಾಗೋದಿಲ್ಲ. ಇನ್ನು ನೀಚ ಸಂಘ ವಿನಿರ್ಮುಕ್ತಾ, ನೀವೇ ಅರ್ಥ ಹೇಳಿ. ನೀಚ ಸಂಘ ವಿನಿರ್ಮುಕ್ತಾ ಯಾಕೆ ಮಾಡಬಾರ್ದು? ಒಂದು, ಅವರ ಕೆಟ್ಟದ್ದು ನಮಗೆ ಬರುತ್ತೆ ಪ್ರಕಟವಾಗಿ. ಅವನಿಗೇನು ವ್ಯಸನ ಇದೆ ಅಂತ ಅಂದ್ಕೊಳ್ಳಿ, ಅವನು ಕುಡಿತಾನೆ, ನಮಗೂ ಬರ್ಬೋದು ಅದು. ಅವನು ಸುಳ್ಳಾಡ್ತಾನೆ, ನಮಗೂ ಬರ್ಬೋದು ಅದು. ಅವನು ಕಳ್ತನ ಮಾಡ್ತಾನೆ, ನಮಗೂ ಬರ್ಬೋದು. ಅವನು ತಂಬಾಕು ಹಾಕ್ತಾನೆ, ನಮಗೂ ಶುರು ಆಗ್ಬೋದು ಅದು. ಅವನ ಜೊತೆಯೆಲ್ಲ ಇದ್ದರೆ 3 ಹೊತ್ತು. ಇಂತಹ ಭೌತಿಕ ಕಾರಣಗಳು. ಅದಕ್ಕಿಂತ ಮುಖ್ಯವಾಗಿ ಈಗ ಪಾಪ ಮತ್ತು ಪುಣ್ಯ ಇದೆಯಲ್ಲ, ಇದಕ್ಕೆ ದಾಟ್ಕೊಳ್ಳೋ ಅಭ್ಯಾಸ ಇದೆಯಂತೆ. ಒಬ್ರಿಂದೊಬ್ರಿಗೆ ದಾಟತ್ತೆ ಇದು ಅಂತ. ನಾವು ತುಂಬ ಒಡನಾಡಿದರೆ, ಯಾರನ್ನು ಒಡನಾಡ್ತೀವೋ, ಈ ಗುರುಗಳನ್ನ ಒಡನಾಡಬೇಕು ಅಂತ ಹೇಳ್ತಾರೆ. ಯಾಕೆ? ಗುರುಗಳ ಹತ್ರ ಇರಬೇಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ಅವ್ರ ಪುಣ್ಯ ನಮಗೆ ಬರುತ್ತೆ ಅಂತ, ಅವ್ರ ಧರ್ಮ ನಮಗೆ ಬರುತ್ತೆ ಅಂತ. ಹಾಗೆ ಪಾಪಿಗಳ ಜೊತೆ ಒಡನಾಡಿದರೆ ಅವನು ಮಾಡಿದ ಪಾಪದಲ್ಲಿ ನಮಗೂ ಒಂದು ಪಾಲು ಬಂದುಬಿಡುತ್ತೆ, ಒಂದಷ್ಟು ನಮಗೂ ದಾಟ್ಕೊಳ್ಳುತ್ತೆ. ಎಲ್ರಿಗೂ ಆಸನ ಬೇರೆ ಬೇರೆ ಅಂತ ಯಾಕೆ ಹೇಳ್ತಾರೆ? ಆಸನ ಒಂದೇ, ಆದರೆ ಪಾಪಗಳು ಆ ಕಡೆಂತ ಈ ಕಡೆ ದಾಟಬಹುದು ಅಂತ. ಪಾಪಿಗಳ ಪಂಕ್ತಿಲಿ ಕೂತ್ಕೊಂಡ್ರೆ ಆ ಪಾಪ ನಮಗೂ ಬರ್ಬೋದು, ಅವ್ರ ಪಾಪ ನಮಗೂ ಬರ್ಬೋದು ಅಂತ. ಹಾಗಾಗಿ ಯಾವತ್ತೂ ಸಾಧ್ಯವಾದ ಮಟ್ಟಿಗೂ ನಾವು ನಮ್ಮಷ್ಟಕ್ಕೆ ಇರಬೇಕು. ಅನಗತ್ಯವಾಗಿ ಇನ್ನೊಬ್ಬರನ್ನ ಮುಟ್ಟೋದು, ಇನ್ನೊಬ್ಬರ ಜೊತೆಗೆ ಮಿತಿ ಮೀರಿ ಒಡನಾಟ ಮಾಡೋದು ಮಾಡಬಾರ್ದು. ಅದರಲ್ಲೂ ಯಾರು ನೀಚರೋ, ಪಾಪಿಗಳೋ, ದುಷ್ಟರೋ ಅವರಿಂದ ದೂರ ಇರಬೇಕು. ಅವ್ರ ಹೆಸರು ಕೂಡ ಹೇಳ್ಬಾರ್ದು, ನೆನಪು ಮಾಡ್ಕೋಬಾರ್ದು. ಯಾಕೆಂದರೆ ಅದು ದೋಷವೇ, ನೆನಪು ಮಾಡೋದು ಕೂಡ ದೋಷವೇ. ಆದರೆ ರಾಮನಂಥವ್ರು, ನರನಂಥವ್ರು, ಯುಧಿಷ್ಠಿರನಂಥವ್ರು ನೆನಪು ಮಾಡಿಕೊಂಡು ಸಾಕು, ಪುಣ್ಯ ಬರುತ್ತೆ ಅಂತ. ಬೇರೆ ಏನೂ ಮಾಡೋದು ಬೇಡ, ಅವರು ಸ್ಮರಣೆ ಮಾಡಿದರೆ ಸಾಕು, ಅಲ್ಲಿಂದ ಹರಿದು ಬರುತ್ತೆ ಚೈತನ್ಯ ನಮಗೆ ಅಂತ. ಅದು ಅಂಥ ಚೈತನ್ಯದ ಸ್ರೋತಸ್ಸುಗಳು ಅವೆಲ್ಲವೂ ಕೂಡ. ಹಾಗಾಗಿ ನೀಚ ಸಂಘ ವಿನಿರ್ಮುಕ್ತಾ ಸತ್ಸಂಗತಿ ಪರಾಯಣ, ಸಜ್ಜನರ ಸಂಘ ಮಾಡುವಂಥವರು, ದುರ್ಜನರ ಸಂಘವನ್ನು ಬಿಡುವಂಥವ್ರು. ಇಂಥವರೆಲ್ಲ ವಿಮಾನಗಳನ್ನೇರಿ ಅಪ್ಸರೆಯರಿಂದ ಸೇವಿತರಾಗಿ, ದೇವದೂತರುಗಳು, ಅಪ್ಸರೆಯರು ಇಂಥವರಿಂದ ಸೇವಿತರಾಗಿ ಪಶ್ಚಿಮ ಮಾರ್ಗದಲ್ಲಿ ಯಮಾಲಯವನ್ನು ಪ್ರವೇಶ ಮಾಡ್ತಾರೆ. ಅವರಿಗೆ ದಾರಿಯಲ್ಲಿ ಇಡೀ ದಾರಿ ತುಂಬ ಸುಧಾಪಾನಂ ಪ್ರಕುರುವಂತಹ ಅಮೃತವನ್ನು ಪಾನ ಮಾಡ್ತಾ ಮಾಡ್ತಾ ಅವರ ಪ್ರಯಾಣ ನಡೆಯುತ್ತೆ. ಅವರು ಧರ್ಮ ಮಂದಿರಂ ಪಶ್ಚಿಮ ದ್ವಾರೇ ವಿಶಂತಿ ಧರ್ಮಸಭಾ ಅಂತಾರೆ ಅಂತ. ತಪಸ್ವಿ, ಉಗ್ರ ತಪಸ್ವಿ ಅಂತ ಇದೆಯಲ್ಲ, ಒಂದು ಉದಾಹರಣೆ ಕೊಡ್ಬೋದು ಅದಕ್ಕೆ. ನೀವು ಕೊಡದೆ ನಾವು ಕೊಡ್ತೀವಿ ಅಂದರೆ ಅವರು ಸ್ವರ್ಗಕ್ಕೆ ಹೋದ ವರ್ಣನೆ ಕೂಡ ಬರಬೇಕು ಅಂತ, ಅಥವಾ ದಿವ್ಯ ಲೋಕಗಳಿಗೆ ಹೋದ ವರ್ಣನೆ ಕೂಡ ಬರಬೇಕು ಅಂತ ನಾವೇ ಕೊಡ್ತೀವಿ, ಯೋಚನೆ ಮಾಡಬೇಡಿ. ರಾಮಾಯಣದಲ್ಲಿ ಶರಭಂಗ ಅಂತ ಒಬ್ಬ ತಪಸ್ವಿ ಬಗ್ಗೆ ಬರುತ್ತೆ, ಕೇಳಿದ್ದೀರಾ ನೀವು? ಶರಭಂಗ ಅಂತ ಕೇಳಿದ್ದೀರಾ? ಶರ ಗೊತ್ತು, ಭಂಗವೂ ಗೊತ್ತು ನಿಮಗಲ್ವಾ? ರಾಮ ಶರವನ್ನು ಪ್ರಯೋಗ ಮಾಡ್ತಾನೆ, ಯಾವುದ್ರ ಮೇಲೆ ಗುರಿಟ್ಟು ಪ್ರಯೋಗ ಮಾಡ್ತಾನೆ ಅದು ಭಂಗ ಆಗೋದೇ, ಅದು ಖಂಡಿತ. ಅದು ಇದು ಬೇರೆ. ಇದು ಶರಭಂಗ ಎನ್ನುವ ಒಬ್ಬ ಮಹರ್ಷಿ. ಆತ ಎಂಥವನು ಅಂದರೆ, ರಾಮ ವನವಾಸ ಸಮಯದಲ್ಲಿ ಹುಡ್ಕೊಂಡು ಹೋಗ್ತಾನೆ ಅಂತ. ಶರಭಂಗರ ಆಶ್ರಮಕ್ಕೆ ರಾಮನಂತ ರಾಮ ಅವ್ರನ್ನ ಹುಡ್ಕೊಂಡು ಹೋಗ್ತಾನೆ. ಮಕ್ಕಳೇ, ಹೋದಾಗ ಒಂದು ಕೌತುಕ ನಡೀತಾ ಇರುತ್ತೆ ಅಲ್ಲಿ, ಅದನ್ನೇ ಹೇಳೋಕ್ಕೋಸ್ಕರ ಈ ಕಥೆ ನಿಂತ್ಕೊಂಡು. ಆಶ್ರಮಂ ಶರಭಂಗಸ್ಯ ರಾಘವೋ ಅಭಿಜಗಾಮಹ. ಶರಭಂಗರ ಆಶ್ರಮಕ್ಕೆ ರಾಮನು ಹೋದಾಗ
ಅಲ್ಲೊಂದು ಮಹದ್ ಅದ್ಭುತಂ, ಆ ಶರಭಂಗರ ಆಶ್ರಮದ ಹೊರಗೆ ಒಂದು ಅದ್ಭುತ ನಡೀತಾ ಇತ್ತು. ಸ್ವಲ್ಪ ದೂರದಿಂದ ರಾಮ ನೋಡ್ತಾನೆ ಅದನ್ನ. ಅದ್ಭುತ ಏನು? ಒಂದು ದಿವ್ಯ ರಥ ಆಕಾಶದಲ್ಲಿ ನಿಂತಿದೆ, ಭೂಮಿ ಅಲ್ಲ, ಗಗನದಲ್ಲಿ ಒಂದು ದಿವ್ಯ ರಥ ತೇಲ್ತಾ ಇದೆ. ಆ ರಥಕ್ಕೆ ಹಸಿರು ಕುದುರೆಗಳು, ಹಸಿರು ಬಣ್ಣದ ಕುದುರೆಗಳು ಆ ರಥಕ್ಕೆ. ಆ ರಥದಿಂದ ಒಬ್ಬ ಮಹಾನುಭಾವ ಹಿಡಿದು ಬರ್ತಾ ಇದ್ದಾನೆ. ಅವನು ಭೂಮಿಯನ್ನು ಮುಟ್ತಾನೆ ಇಲ್ವಂತೆ. ಅವನು ಹೋಗ್ತಾ ಇದ್ದಾನೆ, ಶರಭಂಗರ ಆಶ್ರಮದ ಕಡೆ ಹೋಗ್ತಾ ಇದ್ದಾನೆ. ಅಸಂಸ್ಪೃಶಂತಂ ವಸುಧಾಂ, ಭೂಮಿಯನ್ನು ಮುಟ್ಟಿದೆ ಹೋಗ್ತಾ ಇದ್ದಾನೆ ಅವನು. ಯಾರಪ್ಪ ಇದು? ವಿಬುಧೇಶ್ವರಂ. ವಿಬುಧ ಅಂದ್ರೆ ದೇವತೆ, ವಿಬುಧೇಶ್ವರ ಅಂದ್ರೆ ದೇವತೆಗಳ ದೊರೆ. ಇದು ಆ ರಥ ಇಂದ್ರನ ರಥ. ಅದು ಆ ಕುದುರೆಗಳು ಇಂದ್ರನ ಕುದುರೆಗಳು, ಆ ಬಣ್ಣದ ಕುದುರೆಗಳು ಇಂದ್ರನ ರಥಕ್ಕೆ ಇರತಕ್ಕಂಥದ್ದು. ರಾಮ ಇಂದ್ರನನ್ನು ಕಂಡಾಗ ಅವನು ಹೇಗೆ ಕಂಡ ಅಂದ್ರೆ ಸೂರ್ಯನಂತೆ ಕಂಡ, ಅಗ್ನಿಯಂತೆ ಕಂಡ, ಅಂತ ತೇಜಸ್ವಿಯಾಗಿದ್ದ ಅಂತ. ಅವನು ರಥವನ್ನು ಹಿಡಿದು ಹೋಗ್ತಾ ಇದ್ದಾನೆ ಶರಭಂಗರ ಆಶ್ರಮದ ಕಡೆಗೆ. ಅವನ ಹಿಂದೆ ದೇವತೆಗಳು ಹಿಂಬಾಲಿಸ್ತಾ ಇದ್ದಾರೆ ಇಂದ್ರನನ್ನು. ಅವನ ಆಭರಣಗಳಿಗೆಲ್ಲ ಅಪೂರ್ವವಾಗಿರ್ತಕ್ಕಂಥ ಪ್ರಭೆ. ಅವನ ವಸ್ತ್ರಗಳಲ್ಲಿ ಕೊಂಚವೂ ಕೂಡ ಧೂಳಿಲ್ಲ ಅಂತ. ವಿರಜೋಂಬರ ಧಾರಣಂ, ದೇವತೆಗಳ ಲಕ್ಷಣ ಇದು. ಅವರ ವಸ್ತ್ರಗಳನ್ನು ಧೂಳು ಮುಟ್ಟೋದಿಲ್ಲ, ಅವರನ್ನು ಕೂಡ ಧೂಳು ಮುಟ್ಟೋದಿಲ್ಲ. ಈ ಪೃಥ್ವಿ ಅವ್ರನ್ನ ಮುಟ್ಟೋದಿಲ್ಲ ಅಂತ. ಅವರೂ ಭೂಮಿಯನ್ನು ಮುಟ್ಟೋದಿಲ್ಲ, ಭೂಮಿಯ ಧೂಳು ಕೂಡ ಅವ್ರನ್ನ ಮುಟ್ಟೋದಿಲ್ಲ ಅಂತ. ಅವನಂತೆ ಇರತಕ್ಕಂಥ ಅನೇಕ ದೇವತಾ ಸ್ತೋಮದಿಂದ ಅವನು ಆರಾಧಿಸಲ್ಪಡ್ತಾ ಇದ್ದಾನೆ, ಗೌರವಿಸಲ್ಪಡ್ತಾ ಇದ್ದಾನೆ. ಪೂಜ್ಯಮಾನಂ ಮಹಾತ್ಮಭಿ ತದ್ವಿಧೈರೇವ ಬಹುಭಿ ಪೂಜ್ಯಮಾನಂ ಅಂಥವನು. ಆ ರಥ ಅಂತರಿಕ್ಷದಲ್ಲಿದೆ. ಆ ರಥ ಆಗ ತಾನೇ ಉದಯಿಸಿದ ಸೂರ್ಯನಂತೆ ಇದೆ, ಬಾಲ ಸೂರ್ಯನಂತೆ ಇದೆ ಅಂತೆ ಆ ರಥ. ಅದು ಹಾಗಿದೆ. ಛತ್ರ, ಇಂದ್ರನಿಗೆ ಛತ್ರವನ್ನು ಹಿಡಿದಿದ್ರು. ಆ ಛತ್ರ ಚಂದ್ರಮಂಡಲವನ್ನು ಹೊಲ್ತಾ ಇತ್ತಂತೆ. ಅಷ್ಟು ಸೊಗಸಾಗಿತ್ತು, ವಿಮಲವಾಗಿತ್ತು. ಆ ಛತ್ರವನ್ನು ಕೂಡ ಅಲಂಕಾರ ಮಾಡಿದ್ದಾರೆ, ಚಿನ್ನದ ದಂಡ ಆ ಛತ್ರಕ್ಕೆ. ಹಾಗೆ ಚಾಮರ ಮತ್ತು ವ್ಯಂಜನಗಳಿಂದ ಗಾಳಿ ಬೀಸ್ತಾ ಇದ್ದಾರೆ. ವರನಾರಿಯರು, ಅಪ್ಸರೆಯರು ಅವನ ನೆತ್ತಿಗೆ ಗಾಳಿ ಬರುವಂತೆ ಗಾಳಿ ಬೀಸ್ತಾ ಇದ್ದಾರೆ ಅವನಿಗೆ. ಗಂಧರ್ವರು, ಅಮರರು ಇಂಥವರೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ಪರಮರ್ಷಿಗಳು ಅಂಥವರೆಲ್ಲ ಉತ್ತಮೋತ್ತಮವಾಗಿರ್ತಕ್ಕಂಥ ಸ್ತೋತ್ರಗಳಿಂದ ಸ್ತುತಿ ಮಾಡ್ತಾ ಇದ್ದಾರೆ ಇಂದ್ರನನ್ನು ಅಂತ. ಅದನ್ನು ಕಂಡು ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಇವನು ಇಂದ್ರನೇ ಇರಬೇಕು. ಯಾಕೆಂದರೆ ನಾವೇನು ಇಂದ್ರನ ರಥ ಹೇಗಿರ್ತದೆ, ಕುದುರೆಗಳು ಹೇಗಿರ್ತದೆ ಅಂತ ನಾವೇನು ಕೇಳಿದೆವೋ ಅದೇ ಪ್ರಕಾರವಾಗಿದೆ ಇದೆಲ್ಲವೂ ಕೂಡ. ಹಾಗಾಗಿ ಅದ್ಭುತಂ ಪಶ್ಯ ಲಕ್ಷ್ಮಣ, ಈ ಅದ್ಭುತವನ್ನು ನೋಡು ಲಕ್ಷ್ಮಣ, ಈ ರಥ ನೋಡು ಅಂತ. ತೊಳೆಗೆ ಬೆಳಗುವ ಅದ್ಭುತವಾಗಿರ್ತಕ್ಕಂಥ ಆಕಾಶಗಾಮಿಯಾದ ರಥವನ್ನು ನೋಡು, ಈ ಕುದುರೆಗಳನ್ನು ನೋಡು. ಇದು ಇಂದ್ರ, ಬೇರೆ ಯಾರೂ ಅಲ್ಲ. ಅವನು ಸುತ್ತ ಅನೇಕ ಪುರುಷರಿದ್ದಾರೆ ಇಂದ್ರನ ಸುತ್ತ. ಇಂದ್ರನ ಅಂಗರಕ್ಷಕರು ಅವರೆಲ್ಲರೂ ಕೂಡ. ಅವರೆಲ್ಲ ಯುವಕರಂತೆ. ನೂರಾರು ಜನ ಎಂಥವರಿದ್ದಾರೆ ಯುವಕರು. ಖಡ್ಗ ಇದೆ ಅವರ ಕೈಯಲ್ಲಿ, ವಿಶಾಲವಾದ ವಕ್ಷಸ್ಥಲ. ಅವರ ಬಾಹುಗಳು ಪರಿಘಾಯುಧ ಇದ್ದಂತೆ ಇದೆ ಅಂತ. ಆಯುಧಗಳು, ಪರಿಘಾಯುಧ ಅಂತ ಒಂದು ಜಾತಿ ಆಯುಧ ಅದು. ಅದರಂತೆ ಇರ್ತಕ್ಕಂಥ ಬಾಹುಗಳು, ಕೆಂಪು ಬಟ್ಟೆ, ಹೆಬ್ಬುಲಿಯಂತೆ ಇದ್ದಾರೆ ಅವರು. ಪರಾಕ್ರಮ ಆಗಿದೆ ಅವರದ್ದು. ಅವರ ಕೊರಳಲ್ಲೆಲ್ಲ ಅಗ್ನಿಯನ್ನು ಹೋಲ್ತಕ್ಕಂಥ ಹಾರಗಳು, ಮನೋಹರವಾದ ರೂಪ. ಅವರ ವಯಸ್ಸು 25 ಅಂತ, ಯಾವಾಗಲೂ 25. ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ, ನೋಡು ಲಕ್ಷ್ಮಣ, ದೇವತೆಗಳ ವಯಸ್ಸು ಯಾವಾಗಲೂ 25 ಅಂತ. ಅದು ಕೆಳಗೆ ಬರೋದು ಇಲ್ಲ, ಮುಂದಕ್ಕೆ ಹೋಗೋದು ಇಲ್ಲ, 30 ಆಗೋದಿಲ್ಲ, 40, 50, 70 ಆಮೇಲೆ ಸದಾ ಕಾಲವೂ ಕೂಡ 25 ವರ್ಷದ ವಯಸ್ಸು ಹಾಗೆ ಇರುತ್ತೆ ಅವರಿಗೆ ಅಂತ. ಹಾಗಾಗಿ ಏತದ್ದಿಕ್ಕಿಲ ದೇವಾನಾಂ ವಯೋ ಭವತಿ ನಿತ್ಯದ, ರಾಮನ ಮಾತು ಇದು. ದೇವತೆಗಳಿಗೆ ನಿತ್ಯದ ವಯಸ್ಸು ಅದು 25 ಅಂತ. ಇವರೆಲ್ಲ ಹಾಗಿದ್ದಾರೆ ನೋಡು, ಎಲ್ಲರಿಗೂ 25 ವರ್ಷದ ವಯಸ್ಸಿನ ಆ ಶರೀರ ಅಂತ. ಹಾಗೆ ದೇವತೆಗಳು ಇವರೆಲ್ಲರೂ ಕೂಡ ಇಂದ್ರನ ಅಂಗರಕ್ಷಕರು ಅಂತ. ರಾಮ ಶರಭಂಗಾಶ್ರಮದ ಬಳಿ ಸಾರಲಿಕ್ಕೆ ಪ್ರಯತ್ನ ಪಡ್ತಾನೆ. ಆ ಸಮಯದಲ್ಲಿ ಇಂದ್ರ ಅದೃಶ್ಯನಾಗ್ತಾನೆ. ಯಾಕೆಂದರೆ ರಾಮನ ಮುಂದೆ ಪ್ರಕಟವಾಗುವ ಸಮಯ ಇನ್ನೂ ಸನ್ನಿಹಿತವಾಗಿಲ್ಲ, ತಡೆ ಇದೆ. ರಾವಣನ ಸಂಹಾರ ಆಗಬೇಕು, ಆಮೇಲೆ ಇಂದ್ರ ರಾಮನನ್ನು ಭೇಟಿಯಾಗಬೇಕು, ಈಗ ಆಗುವಂತಿಲ್ಲ. ಹಾಗಾಗಿ ಶರಭಂಗನ ಜೊತೆ ಆಡಬೇಕಾದ ಮಾತುಗಳನ್ನು ಆಡಿ ಇಂದ್ರ ಕಣ್ಮರಿಯಾಗಿದ್ದಾನೆ. ರಾಮ ಶರಭಂಗಾಶ್ರಮವನ್ನು ಪ್ರವೇಶ ಮಾಡ್ತಾನೆ.
ರಾಮ ಕೇಳ್ತಾನೆ ಶರಭಂಗನನ್ನು, ಅದು ಯಾರು ಬಂದಿದ್ದು ಆಶ್ರಮಕ್ಕೆ ಅಂತೆಲ್ಲ ನಾನು ತಿಳಿಬೋದು ಅಂತಂದರೆ ನೀವು ಹೇಳ್ಬೋದು ಅಂದರೆ ಹೇಳಿ ಅಂತ ಅಂದಾಗ ಶರಭಂಗ ರಾಮನಿಗೆ ಹೇಳ್ತಾನೆ, ರಾಮ ಅದು ಇಂದ್ರ ಬಂದಿದ್ದು ಯಾಕೆ ಅಂದರೆ ನನ್ನನ್ನು ಬ್ರಹ್ಮಲೋಕಕ್ಕೆ ಕರ್ಕೊಂಡು ಹೋಗಿ ಬಯಸಿದ್ದಾನೆ ಇಂದ್ರ ಅಂತ. ಶರಭಂಗನ ಆಯುಸ್ಸು ಒಂದು ಹಂತದಲ್ಲಿ ಮುಗಿದಿದೆ. ಹಾಗಾಗಿ ಅವನ ತಪಸ್ಸು ಎಂಥದ್ದು ಅಂದರೆ ಯಮಲೋಕಕ್ಕಿಂತ ಬಹಳ ಮೇಲಿದೆ ಅದು. ಬ್ರಹ್ಮಲೋಕ ಅಂದರೆ ತ್ರಿಮೂರ್ತಿಗಳ ಲೋಕ ಇದೆಯಲ್ಲ, ಬ್ರಹ್ಮಲೋಕ, ಶಿವಲೋಕ, ವಿಷ್ಣುಲೋಕ ತುಂಬ ಮೇಲಿರ್ತಕ್ಕಂಥದ್ದು. ಅದೆಲ್ಲ ಒಂದೇ ಹೆಜ್ಜೆ ಮೋಕ್ಷಕ್ಕೆ, ಅದ್ರ ಆ ಕಡೆಗೆ ಅಷ್ಟು ಎತ್ತರದಲ್ಲಿದೆ ಅದು, ಮೋಕ್ಷವೇ ಅದು, ಬೇರೆ ಏನೂ ಅಲ್ಲ ಅಂತ. ಅಷ್ಟು ಎತ್ತರ ಇದೆ ಬ್ರಹ್ಮಲೋಕ. ಅಲ್ಲಿಗೆ ಹೋಗ್ಲಿಕ್ಕೆ ಬೇಕಾದಂಥ ಎಲ್ಲ ಅರ್ಹತೆಗಳನ್ನು ಸಂಪಾದನೆ ಮಾಡಿದ್ದೇನೆ, ನೀನು ತಂದಿದ್ದೇನೆ ವಿಮಾನವನ್ನು, ಬಾ ಹೋಗೋಣ ಅಂತ ಕರೀಲಿಕ್ಕೆ ಬಂದಿದ್ದಾನೆ ಅಂತ. ಮತ್ತೆ ನೀವು ಹೋಗ್ಲಿಲ್ವಾ ಅಂತ, ಇಲ್ಲ ನಾನು ಹೋಗಲಿಲ್ಲ. ಯಾಕೆ ಅಂತ, ನಿನ್ನನ್ನು ನೋಡಬೇಕು ಅಂತಿತ್ತು ನನಗೆ. ಮಕ್ಕಳೇ, ಬ್ರಹ್ಮಲೋಕಕ್ಕಿಂತ ವಿಶೇಷ ಅಂತ ಆಯ್ತಲ್ವ ರಾಮನ ದರ್ಶನ. ಇಲ್ಲಿದ್ರೆ ತನ್ನ ತಪಸ್ಸಿನ ಮೂಲಕ ಬ್ರಹ್ಮಲೋಕವನ್ನು ಪಡೆದ ಮಹಾನುಭಾವ, ವಿಮಾನ ಬಂದಿದೆ, ದೇವತೆಗಳ ದೊರೆ ಬಂದಿದ್ದಾನೆ ಕರ್ಕೊಂಡು ಹೋಗೋದಕ್ಕೆ, ಇಷ್ಟೆಲ್ಲ ಇದ್ರು ಬರೋದಿಲ್ಲ, ಹೋಗುವಂತ ಆಮೇಲೆ ಬರ್ತೇನೆ. ಆ ಶಕ್ತಿ ಇದೆ ಅವರಿಗೆ ನೋಡಿ ಅಂತ. ತಮ್ಮ ಆಯುಸ್ಸನ್ನು ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಇದೆ, ಈಗಲ್ಲ ಆಮೇಲೆ ಬರ್ತೇನೆ. ಯಮದೂತರೆಲ್ಲ ಸುಳಿಯೋ ಹಾಗೂ ಇಲ್ಲ ಅಲ್ಲಿ ಆ ಪರಿಸರದಲ್ಲಿ. ಸಾಕ್ಷಾತ್ ದೇವೇಂದ್ರ ಬಂದರೂ ತೀರ್ಮಾನ ಮಾಡೋ ಶಕ್ತಿ ಇದೆ ಅವರಿಗೆ ಅಂತ. ಇಲ್ಲ ನಾನು ಆಮೇಲೆ ಬರ್ತೇನೆ, ನನಗೆ ಇನ್ನೊಂದು ಕೆಲಸ ಇದೆ ಮುಗಿಸಿ ಬರ್ತೇನೆ ಅಂತ. ಆದರೆ ಸಾಮಾನ್ಯ ಮನುಷ್ಯರಿಗೆ ಆ ಶಕ್ತಿ ಇಲ್ಲ ಅಂತ. ಯಮ ಬಂದಾಗ ಕಾಫಿ ಕುಡ್ಕೊಂಡು ಬರ್ತೇನೆ ಅಂತ ಹೇಳೋಕ್ಕಾಗಲ್ಲ ಅಂತ. ಯಾರೋ ಒಬ್ಬರನ್ನ ಭೇಟಿ ಮಾಡಬೇಕಾಗಿದೆ ಹೇಳೋಕ್ಕಾಗಲ್ಲ ಅಂತ. ಆಸ್ತಿ ಮಗನಿಗೆ ಬರೆದ್ಬಿಟ್ಟು ಬಂದುಬಿಡ್ತಾನೆ ಅಂತ. ಎಲ್ಲಿದೆ ಅಂತ ಹೇಳಿ ಬಂದುಬಿಡ್ತಾನೆ ಅಂತ. ಮುಚ್ಚಿಟ್ಟ ಚಿನ್ನ ಎಲ್ಲಿದೆ ಅಂತ ಹೇಳಿ ಎಲ್ಲಿ ಏನು ಪ್ರಶ್ನೆ ಇಲ್ಲ. ಆ ಕ್ಷಣಕ್ಕೆ ಮುಗಿತು ಮುಗಿತು ಮುಗಿತು, ಬೇರೆ ದಾರಿ ಇಲ್ಲ. ಆದರೆ ಇವರ ಪ್ರಭಾವ ಎಂಥದ್ದು ಅಂತ. ರಾಮನ ಬಗ್ಗೆ ನೀವು ಕೇಳಿದ್ದೀರಾ? ಕಾಲಪುರುಷ ಬಂದು ರಾಮನನ್ನು ಭೇಟಿ ಮಾಡಿ ಹೇಳ್ತಾನೆ, ನೀನು ಎಷ್ಟು ಸಮಯ ಇರ್ತೀನಿ ಭೂಮಿಲಿ ಅಂತ ಹೇಳಿದ್ಯೋ ಆ ಸಮಯ ಮುಗಿದಿದೆ, ಒಂದು ಆಯುಸ್ಸು ಮುಗಿದಿದೆ ಅಂತ. ಮುಂದೆ ನನಗೇನಪ್ಪಣೆ? ಇಲ್ಲ ಇರ್ತೀಯೋ ಅಥವಾ ಪುನಃ ವೈಕುಂಠವನ್ನು ಏರೋದಾರ ವ್ಯವಸ್ಥೆ ಮಾಡಬೇಕು, ಬೇಕಾದ ಸೇವೆ ಮಾಡಬೇಕು ನಾನು ಅಂತ. ಇದೆಲ್ಲ ಅವ್ರ ಯೋಗ್ಯತೆ ಅಂತ. ಕಾಲಾತೀತರವರು, ಕಾಲವನ್ನು ಮೀರಿರ್ತಕ್ಕಂಥವ್ರು ಅಂತ. ಶರಭಂಗ ಕೂಡ ಅಂಥವನೇ ಹೋದ ಅಂತ. ಹಾಗಾಗಿ ಸಾಮಾನ್ಯವಾದ ಮನುಷ್ಯರಿಂದ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಬ್ರಹ್ಮಲೋಕವನ್ನು ಗೆದ್ದಂಥ ಶರಭಂಗ, ಅವಸರ ಮಾಡಬೇಡ, ನನ್ನ ಕೆಲಸ ಇದೆ, ರಾಮನನ್ನು ನೋಡಬೇಕು ಅಂದರೆ ರಾಮಾಯಣ ಎದುರುಗಡೆ ಬಂದಿಲ್ಲ ಈಗ. ಆದರೆ ಶರಭಂಗನ ಮಹಿಮೆ ಹೇಗಿದೆ ಅಂದರೆ ಬರೋಕ್ಕಿಂತ ಮುಂಚೆನೇ ಗೊತ್ತಾಗತ್ತೆ ಅಂತ. ಅಲ್ಲಿ ಬರ್ತಾ ಇದ್ದಾನೆ ರಾಮ ಅಂತ ಈ ಕಣ್ಣು ನೋಡೋಕ್ಕಿಂತ ಮುಂಚೆನೆ ಹೃದಯದ ಕಣ್ಣು ನೋಡುತ್ತೆ ಅಂಥವನವನು ಅಂತ. ನೋಡಿದೆಯೇ ನೋಡ್ತಕ್ಕಂಥವನು ಅಂತ. ಹಾಗಾಗಿ ಬ್ರಹ್ಮಲೋಕಂ ನಗಚ್ಛಾಮಿ ತ್ವಾಂ ಅದೃಷ್ಟ ಪ್ರಿಯಾತಿಥಿಂ, ಪ್ರಿಯನಾದ ಅತಿಥಿ ನೀನು, ನಿನ್ನನ್ನು ಕಾಣದೆ ನನ್ನ ಬ್ರಹ್ಮಲೋಕಕ್ಕೆ ಹೋಗಲಾರೆ. ಇನ್ನು ಪರವಾಗಿಲ್ಲ, ನಿನ್ನ ಭೇಟಿ ಆಯಿತು, ನಿನ್ನನ್ನು ನೋಡಿದೆ, ಧನ್ಯ ನಾನು, ಇನ್ನು ಹೊರಡ್ಲ ನಾನು ಅಂತ ಕೇಳಿದ ಶರಭಂಗ ಅಂತ. ರಾಮ ಒಪ್ಪಿಗೆ ಕೊಟ್ಟ ಮೇಲೆ, ನೋಡ್ತಾ ಇರು ರಾಮ, ನಾನು ಹೊರಟೆ ಈಗ ಅಂಥೇಳಿ ಅಗ್ನಿಯನ್ನು ಪ್ರಜ್ವಲನಗೊಳಿಸಿ ಅವನು ಒಂದು ಉದಾಹರಣೆ ಕೊಡ್ತಾನೆ ಶರಭಂಗ, ತುಂಬ ಚೆನ್ನಾಗಿದೆ. ಹಾವು ಪೊರೆ ಬಿಡುವಂತೆ ಈ ಶರೀರವನ್ನು ಬಿಡ್ತೇನೆ ನಾನೀಗ ನೋಡು. ಹಾವು ಪೊರೆ ಬಿಡುವಾಗ ಕಷ್ಟ ಆಗತ್ತೆ, ಅದಕ್ಕೆ ಜೀವ ಹೋದಾಗತ್ತೆ ಅದಕ್ಕೇನು ಇಲ್ಲ ಅಲ್ವಾ? ಸಹಜವಾಗಿ ಪೊರೆ ಬಿಡುತ್ತೆ. ಆ ಸಮಯ ಬರ್ತಿದ್ದಾಗನೇ, ಆ ಹೊರಗಿನ ಚರ್ಮದ ಅವಧಿ ಮುಗಿತಿದ್ದಾಗನೇ ತುಂಬ ಸಹಜವಾಗಿ ಬಿಡುತ್ತೆ ನೋಡಿ. ಇದು ಈಗ ಹಣ್ಣು ಕಳಚಿ ಬೀಳೋ ಹಾಗೆ ಅಂತ, ತಾನಾಗಿ ಅಂತ ಪೂರ್ತಿ ಹಣ್ಣಾದ ಮೇಲೆ, ಈ ಮಾವಿನ ಮರ ಇದೆ ನೋಡಿ ಪಕ್ಕದಲ್ಲಿ, ತಾನಾಗಿ ಕಳಚಿ ಬಿಡುತ್ತಲ್ವ ಹಣ್ಣಾದ್ಮೇಲೆ ಹಾಗೆ ಅಂತ. ಹಾಗೆ ಸಹಜವಾಗಿ ಶರೀರವನ್ನು ತ್ಯಾಗ ಮಾಡ್ತಾನೆ, ನೋಡ್ತಾ ಇರು ಎಂಬುದಾಗಿ ಹೇಳಿ ಅಗ್ನಿಯನ್ನು ಪ್ರಜ್ವಲನಗೊಳಿಸಿ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಗ್ನಿಯಲ್ಲಿ ಕೆಲವು ಹೋಮಗಳನ್ನು ಮಾಡಿ ದೇವತೆಗಳನ್ನು ಪ್ರೀತಿಗೊಳಿಸಿ ಬಳಿಕ ತನ್ನನ್ನೇ ಹೋಮ ಮಾಡ್ತಾನೆ ಶರಭಂಗ. ಪ್ರವಿಭೇಷ ಹುತಾಶನಂ. ರಾಮ ನೋಡ್ತಿದ್ದ ಹಾಗೆ ಅಗ್ನಿ ಅವನ ರೋಮಗಳನ್ನು ಸುಡ್ತಾ ಇದೆ, ಕೂದಲುಗಳನ್ನು ಸುಡ್ತಾ ಇದೆ, ಅವನ ಸುಕ್ಕುಗಟ್ಟಿದ ಚರ್ಮವನ್ನು ಸುಡ್ತಾ ಇದೆ, ಅಸ್ಥಿಯನ್ನು, ಮಾಂಸವನ್ನು, ರಕ್ತವನ್ನು ಸುಡ್ತಾ ಇದೆ. ವಿಸ್ಮಿತನಾಗಿ ರಾಮ ನೋಡ್ತಾ ಇದ್ದಾನೆ. ಸೀತೆಯೊಡನೆ, ಲಕ್ಷ್ಮಣನೊಡನೆ ಆ ಅಗ್ನಿಯ ಮಧ್ಯದಿಂದ, ಯಾವ ಅಗ್ನಿಯಲ್ಲಿ ದೇಹವನ್ನು ಹೋಮ ಮಾಡಿದ್ನೋ ಅಗ್ನಿಯ ಒಳಗಿನಿಂದ ಆ ಶರೀರದಿಂದ ನವಯುವಕನೂ ಅಲ್ಲ, ಕುಮಾರ ಅಂತ,
ಎಳೆಯ ವಯಸ್ಸಿನವನು ಅಂತ ಒಬ್ಬ ದಿವ್ಯ ರೂಪದರ ಮೇಲೆದ್ದು ಬಂದನಂತೆ. ಯಾರದು? ಅವನೇ ಆ ಮುಪ್ಪಿನ ಮುದಿ ಶರೀರವನ್ನು ತ್ಯಾಗ ಮಾಡಿ ಎಳೆಯ ವಯಸ್ಸಿನ ಮನೋಹರವಾದ ತುಂಬ ಸುಂದರವಾದ ಶರೀರವನ್ನು ಧಾರಣೆ ಮಾಡಿ ಮೇಲಕ್ಕೆದ್ದು ಬೆಳಗಿದ, ಅಪೂರ್ವ ಕಾಂತಿಯಿಂದ ಬೆಳಗಿದ. ರಾಮನಿಂದ ಅನುಜ್ಞೆಯನ್ನು ಪಡೆದು ಆತ ಮೇಲೆ 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 ಏರ್ತಾನೆ. ಅಗ್ನಿಹೋತ್ರವನ್ನಿಟ್ಟು ಯಜ್ಞಗಳನ್ನು ಮಾಡಿರ್ತಾರಲ್ಲ, ಅಂಥವರ ಲೋಕಗಳನ್ನು ಕೂಡ ದಾಟಿ, ದೇವಲೋಕವನ್ನು ಕೂಡ ದಾಟಿ, ಇಂದ್ರನಿಗಿಂತ ಬಹಳ ಎತ್ತರ ಅವನು, ಇಂದ್ರನು ಕೂಡ ಕೈ ಮುಗಿಬೇಕು ಅವನಿಗೆ ಅಂತ, ಇಂದ್ರಲೋಕಕ್ಕಿಂತ ಮೇಲಕ್ಕೆ ಹೋಗಿ ಬ್ರಹ್ಮಲೋಕವನ್ನು ಪ್ರವೇಶ ಮಾಡಿದಾಗ ಸಾಕ್ಷಾತ್ ಬ್ರಹ್ಮದೇವನೇ ಬಾಗಿಲಿಗೆ ಬಂದು ಸ್ವಾಗತ ಮಾಡ್ತಾನೆ ಶರಭಂಗನನ್ನು. ಸುಸ್ವಾಗತ ಮಿತ್ಯುವಾಚ. ಬ್ರಹ್ಮನಿಗೆ ಸಂತೋಷ ಆಯ್ತಂತೆ, ನನ್ನ ಲೋಕಕ್ಕೆ ನೀನು ಬಂದ್ಯಾ ಅಂತ, ನಿನ್ನಂಥವ್ರು ಬರಬೇಕು ನನ್ನ ಲೋಕಕ್ಕೆ ಅಂತ. ಹಾಗಾಗಿ ನನ್ನಂದ ಬ್ರಹ್ಮದೇವ ಆನಂದಪಟ್ಟ ಸುಸ್ವಾಗತ ಮಿತ್ಯುವಾಚ, ಸ್ವಾಗತವನ್ನು ಮಾಡ್ತಾನೆ. ಹೇಗಿದೆ ಹೇಳಿ? ಹೀಗಾಗಬೇಕು ಜೀವಯಾನ ಅಂತ. ನಾವು ಚೆನ್ನಾಗಿ ಬದುಕಿದರೆ, ಜೀವನದಲ್ಲಿ ನಾವು ಭಗವದ್ ಉಪಾಸನೆಯನ್ನು ಸರಿಯಾಗಿ ಮಾಡಿದರೆ, ದೇವರ ಉಪಾಸನೆ ಸರಿಯಾಗಿ ಮಾಡಿದರೆ ಹೀಗಾಗತ್ತೆ ಅಂತ. ಹಾಗೆ ಉಗ್ರ ತಪಸ್ಸಹ ಅಂದರೆ ಅವ್ರು ಎಷ್ಟೆತ್ರಕ್ಕೆ ಇರ್ತಾರೆ ಉಗ್ರ ತಪಸ್ಸುಗಳು ಅಂದರೆ, ಈ ಶರಭಂಗನ ಹಾಗೆ ಅಲ್ಲಿಗೆ ಇರ್ತಾರೆ ಅವರು. ಎಲ್ಲಿಗೆ? ಬ್ರಹ್ಮಲೋಕವನ್ನು ಇರ್ತಾರೆ ಅಂತ. ಇನ್ನು ಕೊನೆಯಲ್ಲಿ ಉತ್ತರ ಮಾರ್ಗವನ್ನು ಉಳಿತು, ಬೇಗ ಬೇಗ ನೋಡೋಣ ಉತ್ತರ ಮಾರ್ಗವನ್ನು. ಆ ಉತ್ತರ ಮಾರ್ಗವು ಕೂಡ ಅಲ್ಲಿ ರಥಗಳಂತೆ. ಈ ಪಶ್ಚಿಮ ಮಾರ್ಗದಲ್ಲಿ ಆನೆಗಳು, ಕುದುರೆಗಳು, ಉತ್ತರ ಮಾರ್ಗದಲ್ಲಿ ತುಂಬ ತುಂಬ ಶೋಭಾಯಮಾನವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ರಥಗಳಂತೆ. ಆ ರಥವನ್ನು ಏರಿ ಪ್ರಯಾಣ ಮಾಡ್ಬೋದು ಅಲ್ಲಿ. ಮತ್ತು ಮೇನೆಗಳು, ಮನುಷ್ಯರು ಮೇನೆಯನ್ನು ಹೊತ್ಕೊಂಡಿರ್ತಾರೆ, ಆ ಮೇನೆ ಮೇಲೆ ಕೂತ್ಕೊಂಡು ಹೋಗ್ಬೋದು ಅಂತ. ಮನುಷ್ಯರು ಅಂದರೆ ದೇವತೆಗಳು, ಅಲ್ಲಿ ಮನುಷ್ಯರಲ್ಲ. ಅಲ್ಲಿ ದಾರಿ ಉದ್ದಕ್ಕೂ ಕಲ್ಪವೃಕ್ಷಗಳ ಛಾಯೆ. ಅಲ್ಲಿ ಕೂಡ ಅಮೃತದ ಸರೋವರ ಇದೆ. ಆ ಸರೋವರದಲ್ಲಿ ಹಂಸಗಳು, ಚಕ್ರವಾಕಗಳು, ಮನೋಹರವಾಗಿರ್ತಕ್ಕಂಥ ಅಮೃತದ ಸರೋವರ. ಅಲ್ಲಿ ಸ್ನಾನ ಮಾಡ್ಬೋದು, ಅಮೃತದಲ್ಲಿ ಪಾನ ಮಾಡ್ಬೋದು ಅಮೃತವನ್ನು. ಅಲ್ಲಿಗೆ ಹೋಗೋರು ಯಾರು? ವೈದಿಕಾಹ. ವೈದಿಕಾಹ ಅಂದರೆ ವೇದ ಮಾರ್ಗದಲ್ಲಿ ಜೀವನ ಮಾಡ್ತಕ್ಕಂಥವ್ರು, ವೇದನಿಷ್ಠರು, ವೇದಗಳಲ್ಲಿ ನಿಷ್ಣಾತರು ಅಂಥವರು ಅಂತ. ಹಾಗೆ ಅಭ್ಯಾಗತ ಪೂಜಕಾಹ, ಮನೆಗೆ ಉತ್ತಮರಾದ ವ್ಯಕ್ತಿಗಳನ್ನು ಕರೆದು ಅವರನ್ನು ಸತ್ಕರಿಸ್ತಕ್ಕಂಥವರು. ಹಾಗೆ ದುರ್ಗಾ ಭಾನ್ಮೋಶ್ಚ ಯೇ ಭಕ್ತಾಹ, ದುರ್ಗೆಯ ಉಪಾಸಕರು, ದೇವಿಯನ್ನು ಉಪಾಸನೆ ಮಾಡ್ತಕ್ಕಂಥವ್ರು ಮತ್ತು ಸೂರ್ಯನನ್ನು ಉಪಾಸನೆ ಮಾಡ್ತಕ್ಕಂಥವ್ರು ಉತ್ತರದ ಮಾರ್ಗದಲ್ಲಿ ಹಿಮಾಲಯವನ್ನು ಪ್ರವೇಶ ಮಾಡ್ತಾರೆ. ಅದು ಮಾತ್ರವಲ್ಲ, ಪರ್ವಕಾಲದಲ್ಲಿ ತೀರ್ಥ ಸ್ನಾನ ಮಾಡ್ತಕ್ಕಂಥವ್ರು. ಗಂಗೆಯ ಬಗ್ಗೆ ಹೇಳಿದಿಲ್ಲ, ಈಗ ಬಂತಿದ್ದು. ಹುಣ್ಣಿಮೆ ಅಥವಾ ಅಮಾವಾಸ್ಯೆ, ಸಂಕ್ರಮಣ, ಇನ್ನು ಬೇರೆ ಬೇರೆ ಪರ್ವಕಾಲಗಳಿರ್ತವೆ. ಅಂತಹ ಕಾಲಗಳಲ್ಲಿ ಯಾರು ತೀರ್ಥ ಸ್ನಾನ ಮಾಡ್ತಾರೋ, ಗಂಗೆಯೋ ತುಂಗೆಯೋ ಸಮುದ್ರವೋ, ಇಂತಹ ಪುಣ್ಯತೀರ್ಥಗಳಲ್ಲಿ ಯಾರು ಸ್ನಾನ ಮಾಡ್ತಾರೋ ಅಂಥವರು. ಮಾತ್ರವಲ್ಲ, ಧರ್ಮಯುದ್ಧದಲ್ಲಿ ಯಾರು ದೇಹವನ್ನು ತ್ಯಾಗ ಮಾಡ್ತಾರೆ, ಧರ್ಮಕ್ಕಾಗಿ ಹೋರಾಡ್ತಾ ಶತ್ರುವಿನ ಶಸ್ತ್ರದಿಂದ ಯಾರ ಮರಣ ಆಗ್ತದೆ ಅಂಥವ್ರು, ಉಪವಾಸ ಮಾಡಿ ದೇಹ ತ್ಯಾಗ ಮಾಡ್ತಕ್ಕಂಥವ್ರು. ಜೈನರಲ್ಲಿ ಈಗಲೂ ಕೂಡ ಈ ಪದ್ಧತಿ ಇದೆ. ನಮ್ಮಲ್ಲಿ ಮೊದಲು ಈ ಪದ್ಧತಿ ತುಂಬ ಚೆನ್ನಾಗೇ ಇತ್ತು, ಪ್ರಾಯೋಪವೇಶ ಅಂತ ಕರಿತಾ ಇದ್ರು. ಸಾಕು ಅಂತ ಅನಿಸಿದರೆ ಅಲ್ಲಿಂದ ನಂತರ ಆಹಾರ ಸ್ವೀಕಾರ ಮಾಡೋದಲ್ಲ ಅಂತ, ಆಹಾರವನ್ನು ತ್ಯಾಗ ಮಾಡಿ ಉಪವಾಸದ ಮೂಲಕ ದೇಹ ತ್ಯಾಗ ಮಾಡ್ತಕ್ಕಂಥದ್ದು. ಅಂಥವರಿಗೆ ಉತ್ತರದ ಮಾರ್ಗ. ಯಾರು ಕಾಶಿಯಲ್ಲಿ ಮರಣ ಹೊಂದ್ತಾರೋ, ಯಾರು ಗೋಶಾಲೆಯಲ್ಲಿ ಮರಣ ಹೊಂದ್ತಾರೋ, ಇಬ್ಬರಿಗೂ ಒಂದೇ ಫಲ ಹೇಳಿದೆ ನೋಡಿ. ಕಾಶಿಯಲ್ಲಿ ಮರಣ ಹೊಂದತಕ್ಕಂಥವ್ರು, ಗೋವಿನ ಸನ್ನಿಧಿಯಲ್ಲಿ ಮರಣ ಹೊಂದತಕ್ಕಂಥವ್ರು. ಮಾತ್ರವಲ್ಲ, ಗೋವಿಗಾಗಿ ಮರಣ ಹೊಂದತಕ್ಕಂಥವ್ರು, ಗೋವನ್ನು ಉಳಿಸುವ ಸಲುವಾಗಿ ಹೋರಾಡ್ತಾ ಯಾರು ಪ್ರಾಣತ್ಯಾಗ ಮಾಡ್ತಾರೋ ಅಂಥವ್ರು. ಹಾಗೆ ಯಾರು ಪುಣ್ಯ ಜಲದಲ್ಲಿ ದೇಹ ತ್ಯಾಗ ಮಾಡ್ತಾರೋ, ಗಂಗೆಯಲ್ಲಿ ಮುಳುಗಿ ಪ್ರಾಣ ಬಿಡ್ತಕ್ಕಂಥದ್ದು, ತೀರ್ಥ ಜಲದಲ್ಲಿ ಮುಳುಗಿ ಪ್ರಾಣ ಬಿಡ್ತಕ್ಕಂಥವ್ರು ಅಂಥವ್ರು. ಹಾಗೆ ಯಾರು ನಿಜವಾದ ಅರ್ಥದ ಬ್ರಾಹ್ಮಣ, ಸದ್ಬ್ರಾಹ್ಮಣ, ಅವನಿಗಾಗಿ ದೇಹ ತ್ಯಾಗ ಮಾಡ್ತಾರೆ, ಯಾರು ತನ್ನ ಒಡೆಯನಿಗಾಗಿ ದೇಹ ತ್ಯಾಗ ಮಾಡ್ತಾರೆ, ಸ್ವಾಮಿ ಕಾರ್ಯ, ಜೀವನ ಕೊಟ್ಟವನು ಅಂಥವನಿಗಾಗಿ ದೇಹ ತ್ಯಾಗವನ್ನು ಮಾಡ್ತಾರೆ ಅಂಥವರು. ಯಾರು ಪುಣ್ಯಕ್ಷೇತ್ರಗಳಲ್ಲಿ ಮರಣ ಹೊಂದ್ತಾರೋ ಅಂಥವ್ರು. ಪುಣ್ಯಕ್ಷೇತ್ರಗಳು, ಮುಕ್ತಿ ಕ್ಷೇತ್ರಗಳು ಯಾವುದೆಲ್ಲ ನೆನಪು ಮಾಡ್ತೀರಾ ನಮಗೆ? ಅಯೋಧ್ಯ, ಮಥುರಾ, ಮಾಯಾ. ಅಯೋಧ್ಯ, ಮಥುರಾ, ಮಾಯಾ. ಮಾಯಾ ಅಂತ ಯಾವುದು? ಹರಿದ್ವಾರ. ಹರಿದ್ವಾರಕ್ಕೆ ಮಾಯಾ ಅಂತ ಹೆಸರು. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ,
ಕಾಂಚಿ, ಅವಂತಿಕ ಅಂದ್ರೆ ಯಾವುದು? ಉಜ್ಜಯಿನಿ, ಮಹಾಕಾಲನ ಸನ್ನಿಧಿ ಇರ್ತಕ್ಕಂಥದ್ದು ಉಜ್ಜಯಿನಿ ಇದು. ಆಮೇಲೆ ಪುರಿ, ದ್ವಾರವತಿ ಚೈವ, ದ್ವಾರಕೆ, ಇವೆಲ್ಲ ಮೋಕ್ಷಪ್ರದವಾಗಿರ್ತಕ್ಕಂಥ ಪುರಿಗಳು. ಇವು ಮತ್ತು ಇಂಥ ಮೋಕ್ಷದಾಯಕವಾಗಿರ್ತಕ್ಕಂಥ ತೀರ್ಥಕ್ಷೇತ್ರಗಳಲ್ಲಿ ಯಾರು ಮುಕ್ತಿಯನ್ನು ಮರಣವನ್ನು ಹೊಂದ್ತಾರೋ ಅಂಥವರು. ಏಮೃತ ದೇವವಿಧ್ವಂಸೆ, ಒಂದು ದೇವಸ್ಥಾನವನ್ನು ಹೊಡಿತಾ ಇದ್ದಾರೆ, ಒಂದು ದೇವಸ್ಥಾನ ನಾಶ ಮಾಡ್ತಾ ಇದ್ದಾರೆ, ಅದನ್ನು ಉಳಿಸುವ ಸಲುವಾಗಿ ಯಾರು ಪ್ರಾಣ ಕೊಡ್ತಾರೋ ಅಂಥವ್ರು. ಅಂಥ ಘಟನೆಗಳು ಎಷ್ಟು ನಡೆದಿದೆ ಅಲ್ವ ನಮ್ಮ ದೇಶದಲ್ಲಿ. ದೇವಸ್ಥಾನವನ್ನು ಮುರಿಯುವಂಥದ್ದು, ಹೊಡೆಯುವಂಥದ್ದು. ಈ ಸಮಯದಲ್ಲಿ ಅದನ್ನು ಉಳಿಸ್ಕೊಳ್ಳೋ ಸಲುವಾಗಿ ಹೋರಾಡ್ತಾ 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 ಯಾರು ದೇಹವನ್ನು ತ್ಯಾಗ ಮಾಡ್ತಾರೋ ಅಂಥವರು. ಸತ್ಪಾತ್ರ ಪೂಜಕರು, ಸತ್ಪಾತ್ರ ಪೂಜಕರು ಅಂದರೆ ಯಾರು ಗೌರವ ಕೊಡಬೇಕಾದ್ರೂ ಕೂಡ ಗೌರವಾರ್ಹರಿಗೆ ಗೌರವ ಕೊಡಬೇಕಂತೆ. ಯಾರು ಗೌರವಕ್ಕೆ ಅರ್ಹರೋ, ಯಾರು ಪೂಜೆಗೆ ಅರ್ಹರೋ ಅವರಿಗೆ ಪೂಜೆ ಮಾಡಿದರೆ, ಉದಾಹರಣೆ ದೇವರು, ಗುರುಗಳು, ತಾಯಿ ತಂದೆಯರು, ಹಿರಿಯರು, ಯಾರು ಅನುಷ್ಠಾನ ಮಾಡಿರ್ತಕ್ಕಂಥವ್ರು, ಸಾಧನೆ ಮಾಡಿರ್ತಕ್ಕಂಥವ್ರು, ಇಂತಹ ಪೂಜೆಗೆ ಅರ್ಹರಾದವರಿಗೆ ಪೂಜೆ ಮಾಡಿದರೆ ಅಂಥವನಿಗೆ ಉತ್ತರದ ಮಾರ್ಗ ತೆರೆಯುತ್ತೆ, ಮಾಡದೇ ಇದ್ದರೆ ದಕ್ಷಿಣದ ಮಾರ್ಗ ತೆರೆಯುತ್ತೆ. ಅಷ್ಟೇ ವ್ಯತ್ಯಾಸ. ಮಹಾದಾನರತಾಶ್ಚಯೇ, ಮಹಾದಾನಗಳು ಮಾಡ್ತಕ್ಕಂಥವ್ರು. ಈಗ ಹಿರಣ್ಯದಾನ, ಸ್ವರ್ಣ ಪ್ರದಾನ ಮಾಡ್ತಕ್ಕಂಥದ್ದು, ಗೋದಾನ ಮಾಡ್ತಕ್ಕಂಥದ್ದು, ಇನ್ನೂ ಅನೇಕ ಇದೆ ಮಹಾದಾನಗಳು ಅಂತ. ಅಂತಹ ದೊಡ್ಡ ದೊಡ್ಡ ದಾನಗಳನ್ನು ಮಾಡ್ತಕ್ಕಂಥವ್ರು ಇವರೆಲ್ಲರೂ ಕೂಡ ಉತ್ತರ ದ್ವಾರದಿಂದ ಯಮನ ಆಸ್ಥಾನವನ್ನು ಪ್ರವೇಶ ಮಾಡ್ತಾರೆ. ಹೀಗೆ ಈ 3 ದ್ವಾರಗಳಿಂದ ಪುಣ್ಯಕರ್ಮರು ಯಮನ ಆಸ್ಥಾನವನ್ನು ಪ್ರವೇಶ ಮಾಡ್ತಾರೆ. ಇದೆಲ್ಲ ಅಲ್ಲದೆ ಕೆಲವು ಸಾರಿ ಏನಾಗುತ್ತೆ ಅಂದರೆ, ಈ ಮಹಾತ್ಮರ ಕೈಯಿಂದ, ಈ ಮಹಾತ್ಮರ ಕಣ್ಮುಂದೆ ದೇಹತ್ಯಾಗ ಆದರೆ ಅಥವಾ ಮಹಾತ್ಮರ ಕೈಯಿಂದ ಮರಣ ಬರುವಂಥ ಯೋಗ ಇದ್ದರೆ ಅಂಥವ್ರಿಗೂ ಕೂಡ ಒಳ್ಳೆಯದಾಗತ್ತೆ, ಅಂಥವ್ರು ಮುಕ್ತರಾಗ್ತಾರೆ. ನಿಮಗೆ ಕಬಂಧ ಅಂದರೆ ಗೊತ್ತಾ? ಎಷ್ಟು ಚೆಂದ ಇದ್ದ ಅಲ್ವಾ ಕಬಂಧ? ಕಬಂಧ ಏನು ಅಂದ ಅಂತ ಅಲ್ವಾ? ಚೆನ್ನಾಗಿರುತ್ತೆ. ಹೊಟ್ಟೆಲ್ ಕಣ್ಣಿದ್ದು ಚೆನ್ನಾಗಿರಲ್ವಾ? ಹೊಟ್ಟೆಲ್ ಕಣ್ಣು, ಹೊಟ್ಟೆಯಲ್ಲಿ ಬಾಯಿ, ಹೊಟ್ಟೆಯಲ್ಲಿ ಬಾಯಿ, ಎದೆಲ್ ಕಣ್ಣು. ಯಾಕೆ? ತಲೆನೇ ಇಲ್ಲ, ಸಿಂಪಲ್ ಅಂತ. ತಲೆನೇ ಇಲ್ಲ, ಕಾಲು ಇಲ್ಲ, ಹಾಗಾಗಿ ಎದೆಲ್ ಕಣ್ಣು, ಹೊಟ್ಟೆಲ್ ಬಾಯಿ, ಎರಡೂ ಕೈ ಎಷ್ಟು ಉದ್ದ ಅಂದರೆ 1 ಯೋಜನ ದೂರ ಹೋಗುತ್ತಂಥದ್ದು. 4 ಮೈಲುಗಳಷ್ಟು ದೂರ ಹೋಗ್ತಕ್ಕಂಥ 2 ಕೈಗಳು ಅಂತ. ಬೇಕಾ ಇಂಥ ರೂಪ? ಬೇಕಾ? ವಿವೃದ್ಧ ಅಶುರೋಗ್ರೀವಂ, ಅಶುರೋಗ್ರೀವಂ ಅಂದರೆ ತಲೆನೂ ಇಲ್ಲ, ಕೊರಡು ಇಲ್ಲ ಅಂತ ಅಂಥದ್ದು. ಕಬಂಧ ಉದರೇ ಮುಖಂ, ಉದರದಲ್ಲಿ ಮುಖ ಅಂತ. ರೋಮಗಳಂತೆ, ಆ ರೋಮಗಳೆಲ್ಲ ಒಳ್ಳೆ ಮೊಳೆಗಳಿದ್ದಂತೆ ಅಥವಾ ಈಟಿಗಳಿದ್ದಂತೆ ಇದೆಯಂತೆ, ಅಂತ ರೋಮಗಳಂತೆ ಅವು. ಕಣ್ಣು ಹೇಗಿದೆ ಅಂತೆ ಅಂದರೆ ಬೆಂಕಿ ಜ್ವಾಲೆ ಇದ್ದಂತೆ ಇದೆಯಂತೆ ಕಣ್ಣು. ಅಗ್ನಿ ಜ್ವಾಲ ಅನುಕಾಶೀನ, ಒಂದೇ ಕಣ್ಣು, ದೊಡ್ಡ ರೆಪ್ಪೆ, ಆ ಕಣ್ಣು ಪಿಂಗಲ ವರ್ಣ, ಹಿತ್ತಾಳೆ ಬಣ್ಣದ ಕಣ್ಣು, ಘೋರವಾದ ಕಣ್ಣಂತೆ, ಗರಗರ ತಿರುಗ್ತಾ ಇದೆ ಅಂತ ಕಣ್ಣು, ಎಲ್ಲ ಕಡೆ ನೋಡ್ತಾ ಇದೆ ಅಂತದ್ದು ಆ ಕಣ್ಣು. ಆಮೇಲೆ ಕೋರೆ ದಾಡೆಗಳು ಅಂತ, ಹೊಟ್ಟೆಯಿಂದ ಹೊರಗೆ ಬಂದಿರತಕ್ಕಂಥ ಕೋರೆ ದಾಡೆಗಳು, ಎಂಥ ರೂಪ ನೋಡಿ ಅಂತ. ಆದರೆ ಈ ಕಬಂಧ ರಾಮ ಲಕ್ಷ್ಮಣರಿಂದ ಮುಕ್ತಿ ಆಗತ್ತೆ ಅವನಿಗೆ. ಅವನಿಗೆ ಶಾಪ ಇದ್ದಿದ್ದು ಕೂಡ ಹಾಗೆ. ರಾಮ ಬಂದು ನಿನ್ನ ಕೈ ಮುರಿಬೇಕು, ಆಗ ನಿನಗೆ ಮುಕ್ತಿ ಅಂತ. ಅವನು ಎರಡೂ ಕೈಗಳನ್ನು ಆಡಿಸ್ತಾ ಹುಡುಕ್ತಾ ಪ್ರಾಣಿಗಳನ್ನು ತಗೊಂಡು ತಿಂತಾ ಇರ್ತಾನೆ ಅಥವಾ ಮಾಡ್ತಾ ಇರ್ತಾನೆ ಅವನು. ಯಾಕೆ ಅಂದರೆ ಎಲ್ಲರೂ ರಾಮ ಲಕ್ಷ್ಮಣರು ಸಿಕ್ಕಿದ್ರೆ ಅಂತಲೇ ಮಾಡ್ತಾ ಇರೋದನು ಅಂತ. ಆದರೆ ಅವನು ಕಬಂಧನ ಪ್ರಾರ್ಥನೆ ಮೇರೆಗೆ ಅವನಿಗೆ ಅವರು ಅಗ್ನಿ ಸಂಸ್ಕಾರ ಮಾಡ್ತಾರೆ. ಅವರು ಅವನಂತೆ ಅಪೇಕ್ಷೆ ಅದು, ಅಗ್ನಿ ಸಂಸ್ಕಾರ ಮಾಡ್ತಾರೆ. ಅದೇನು ಸುಡೋದೇ ಇಲ್ವಂತೆ ಅಗ್ನಿ, ಭಾರಿ ಕಷ್ಟ ಆಯ್ತಂತೆ ಅಗ್ನಿಗೆ ಸುಡೋದಕ್ಕೆ. ಯಾಕೆಂದರೆ ಒಳ್ಳೆ ತುಪ್ಪದ ದೊಡ್ಡ ಪಿಂಡ ಇದ್ದಂತೆ ಇತ್ತಂತೆ ಅವನ ಶರೀರ, ಅಂದರೆ ದೊಡ್ಡ ಮೂಟೆ ಇದ್ದಂತೆ, ತುಪ್ಪದ ಮೂಟೆ ಇದ್ದಂತೆ ಇತ್ತಂತೆ. ಹಾಗಾಗಿ ಮಂದಂ ದಹತಿ ಪಾವಕ, ಅಗ್ನಿಗೆ ಸುಡೋಕೆ ಕೂಡ ಭಾಳ ಕಷ್ಟ ಆಯ್ತು. ನಿಧಾನ ಸುಟ್ಟ. ಒಂದು ಹಂತ ಸುಟ್ಟ ಮೇಲೆ ಆ ಚಿತೆಯಿಂದ ದಿವ್ಯ ಪುರುಷನೊಬ್ಬ ಮೇಲೆದ್ದ ಅಂತ. ಇದೇ ವರ್ಣನೆಗಳು ಅಂತ. ಎಲ್ಲೂ ಧೂಳಿಲ್ಲ ಆ ರೂಪದಲ್ಲಿ, ಆ ವಸ್ತ್ರಗಳಲ್ಲಿ ಕೂಡ ಧೂಳಿಲ್ಲ ಅಂತ. ದಿವ್ಯಮಾಲೆಯನ್ನು ಧಾರಣೆ ಮಾಡಿದ್ದಾನೆ, ದಿವ್ಯವಾದ ವಸ್ತ್ರಗಳನ್ನು ಧಾರಣೆ ಮಾಡಿದ್ದಾನೆ. ಸಂಹೃಷ್ಟ ಅಂತ, ಖುಷಿಯೋ ಖುಷಿ ಅವನಿಗೆ, ತುಂಬ ಸಂತೋಷವಿದ್ದಾನೆ. ಯಾಕೆಂದರೆ ಶಾಪದಿಂದ ಬಿಡುಗಡೆಯಾಗಿದೆ, ನಿಜ ರೂಪ ಸಿಕ್ಕಿದೆ ಅವನಿಗೆ ಅಂತ, ಮತ್ತೆ ಮೊದಲಿನ ರೂಪ ಬಂದಿದೆ ಅವನಿಗೆ.
ಅವರಿಗೊಂದು ಚಾಳಿ ಇತ್ತಂತೆ, ಏನಂದರೆ ಘೋರ ರೂಪ ಧಾರಣೆ ಮಾಡಿ ಬೆದರಿಸೋದು ಇರೋರು ಬರೋರನ್ನೆಲ್ಲ. ಒಬ್ಬ ಸ್ಥೂಲಶಿರ ಅಂತ ಒಬ್ಬ ಋಷಿ, ಆ ಋಷಿಯನ್ನು ಹೀಗೆ ಬೆದರಿಸಿದಾಗ ಸಿಟ್ಟು ಬಂದು ಕಾಯಂ ಹೀಗೆ ಇರು ಅಂತ ಶಾಪ ಕೊಟ್ಟಂತೆ. ಅವನಿಗೊಂದು ವರ ಇತ್ತು, ಕಾಮರೂಪಿ, ಅವನು ಬೇಕಾದ ರೂಪ ತಾಳ ಶಕ್ತಿ ಇತ್ತು, ದುರುಪಯೋಗ ಮಾಡಿದ. ಒಬ್ಬ ತಪಸ್ವಿಯನ್ನು ಹೋಗಿ ಬೆದರಿಸಿದ. ಅವನಿಗೆ ಒಂದ್ಸತಿ ಆತಂಕ ಆಗತ್ತಲ್ಲ ಸಹಜವಾಗಿ ಅಂತ. ಇದು ಒಂದು ಗೊತ್ತಾದ ಮೇಲೆ ಇದೇ ಕಾಯಂ ಆಗಲಿ, ಹೀಗೆ ಇದ್ಬಿಡು, ನೀನು ಅದಕ್ಕೆ ಯೋಗ್ಯ ಅಲ್ಲ ನೀನು ಅಂತ. ಹಾಗೆ ಬಂದಿದ್ದು ರೂಪ ಅದು. ಅದ ನಂತರ ಮತ್ತೂ ಕಥೆ ಇದೆ. ತಪಸ್ ಮಾಡಿ ವರ ಪಡ್ಕೊಂಡಂತ. ಏನು ವರ ಅಂದರೆ ಆಯುಧಗಳಿಂದ ಮರಣ ಬರಬಾರ್ದು ಅಂತ, ದೀರ್ಘಾಯುಸ್ಸು ಬರಬೇಕು ಅಂತ. ತುಂಬ ದೀರ್ಘವಾಗಿರ್ತಕ್ಕಂಥ ಆಯುಸ್ಸು. ನೋಡಿ, ಆ ರೂಪ ಬೇಗ ಹೋಗಿ ಮೊದಲಿನ ರೂಪ ಬರಬೇಕಾಗಿತ್ತಲ್ವ. ಈ ರೂಪ ಇವನು ಮತ್ತು ಕಾಯ ಮಾಡ್ಕೋತಾ ಇದ್ದಾನೆ. ಅವನು ತಪಸ್ ಮಾಡಿ ಇದೇ ರೂಪ ಇರಲಿ ಅಂತ ಒಂದಾಗಾಯ್ತು ನೋಡಿ ಅಂತ. ಇಂದ್ರನ ಮೇಲೆ ದಂಡೆತ್ತಿ ಹೋದ, ಕೊಲ್ಲೋ ಹಾಗಿಲ್ಲ ಇಂದ್ರನಿಗೆ, ಅವನು ಆಯುಸ್ಸು ಇದೆ ಇನ್ನೂ ಕೂಡ. ಹಾಗಾಗಿ ವಜ್ರದಿಂದ ಸರಿಯಾಗಿ ಪ್ರಹಾರ ಮಾಡಿದಾಗ ತಲೆ ಎದೆ ಒಳಗೆ ಹೋಗ್ಬಿಡ್ತು, ತಲೆ ಕೈ ಕಾಲು ಹೊಟ್ಟೆ ಒಳಗೆ ಬಂದ್ಬಿಡ್ತು, ಒಂದು ಪಿಂಡ ಥರ ಆಗಿಬಿಡ್ತದು ಅಂತ. ಅವ ಕಬಂದ, ಅವನ ಹೆಸರು ಬೇರೆ ಇದೆ, ಮತ್ತೆ ಧನು ಅಂತ ಅವನ ಹೆಸರು. ಪ್ರಾರ್ಥನೆ ಮಾಡ್ಕೊಂಡಂತೆ, ಜೀವ ತೆಗಿ ನಂದು, ಜೀವ ತೆಗಿ ಅಂತ. ಹಿಂಗೆ ಹ್ಯಾಗೆ ಬದುಕಲಿ ನಾನು ಅಂತ. ಇಲ್ಲ ಜೀವ ತೆಗಿಯಕ್ಕಾಗಲ್ಲ, ಆಯುಸ್ ಮುಗಿದಿಲ್ಲ ಅಂತ. ಮತ್ತೆ ಹೇಗೆ ನಾನು ಊಟ ಮಾಡೋದು ನಾನು? ಅದಕ್ಕೆ ಇಂದ್ರ ಹೇಳಿದಂತೆ, ನೀನು ಎರಡೂ ಕೈಗಳು 1 ಯೋಜನೆ ದೂರದಷ್ಟು ಉದ್ದ ಕೈಗಳಾಗಲಿ ಅಂತ. ಅಷ್ಟು ದೂರ ನಿನ್ನ ಕೈಯೇ ಹೋಗುತ್ತೆ, ಕಾಲಿಲ್ವಲ್ಲ, ಆ ಕೆಲಸ ಕೈಯೇ ಮಾಡುತ್ತೆ ಅಂತ. ಮತ್ತೆ ಬಾಯಿ ಹೊಟ್ಟೆಯಲ್ಲಿ, ಕಣ್ಣಲ್ಲ ಮೇಲೆ, ಬಾಯಿಗಿಂತ ಮೇಲೆ ಕಣ್ಣು, ಎದೆಯಲ್ಲಿ. ಮೂಗೇ ಇಲ್ಲ. ಎಂಥ ಪರಿಸ್ಥಿತಿ ಬೇಕಾ ಇದು? ಹಾಗಾಗಿ ನೀವು ತಮಾಷೆ ಮಾಡ್ಬೇಕಾದ್ರೆ ಹುಷಾರೇ ನೀವು ಅಂತ, ಏನಕ್ಕೇನು ಆಗ್ಬಿಡ್ಬೋದು ಅಂತ. ಇಂತಹ ವಿಕಾರ ರೂಪಕ್ಕೆ ಅಂಥ ಸುಂದರ ರೂಪ ಬಂತು. ಮತ್ತೆ ದೇವ್ಯ ವಿಮಾನ ಬಂತು ಅವನನ್ನು ಕರ್ಕೊಂಡು ಹೋಗೋದಕ್ಕೆ. ವಿಮಾನೇ ಭಾಸ್ವರೇ ತಿಷ್ಟನ್, ಹಂಸಗಳು ಆ ವಿಮಾನವನ್ನು ಹೊತ್ತೊಯ್ತಾ ಇದ್ವಂತೆ. ಅಂತ ಸುಂದರವಾಗಿರ್ತಕ್ಕಂಥ ಮನೋಹರವಾಗಿರ್ತಕ್ಕಂಥ ವಿಮಾನ ಬಂತು ಅಂತ. ಇದನ್ನೆಲ್ಲ ಗಮನಿಸ್ಬೇಕು ನೀವು ಅಂತ. ನಿಮಗೆ ಮುಂದೆ ದಕ್ಷಿಣದ ಮಾರ್ಗದ ಬಗ್ಗೆ ಹೇಳಿದಾಗ ಗೊತ್ತಾಗತ್ತೆ ನಿಮಗೆ ಅದು ಎಷ್ಟು ಕಷ್ಟ ಇದೆ ಅಂತ. ಅಲ್ಲಿ ವಿಮಾನ ಇಲ್ಲ, ಅಲ್ಲಿ 86,000 ಯೋಜನೆಗಳು ಕೂಡ ನಡ್ಕೊಂಡಲ್ಲ, ಓಡ್ಕೊಂಡು ಹೋಗ್ಬೇಕು. ಬೀಳ್ತಾ ಇರುತ್ತೆ ಪೆಟ್ಟು ಬೆನ್ ಮೇಲೆ, ನೆಲಕಾದಿರುತ್ತೆ. ಕೆಲವು ಸಾರಿ ಕೆಂಡದ ಮೇಲೆ ನಡ್ಕೊಂಡು ಹೋಗ್ಬೇಕಾಗತ್ತೆ, ಬರೀ ಸಾಮಾನ್ಯದ ನೆಲದ ಮೇಲೆ. ಕೆಲವು ಕಡೆ ಮುಳ್ಳುಗಳ ಮೇಲೆ, ಮೊಳೆಗಳ ಮೇಲೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ಇಂಥದ್ದಲ್ಲಿ ಅಂತ ಅದನ್ನ ಜೊತೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗತ್ತೆ ಅಂತ ಏನು ವ್ಯತ್ಯಾಸ ಅದಕ್ಕೂ ಇದಕ್ಕೂ ಅಂತ. ಆ ಮಾರ್ಗದ ಜೊತೆ ಹೋಲಿಕೆ ಮಾಡ್ಕೋಬೇಕಾಗತ್ತೆ ನಾವು ಅಂತ. ಅದು ತುಂಬ ದಾರುಣವಾಗಿರ್ತಕ್ಕಂಥದ್ದು ಅದು ಅಂತ. ಯಾಕೆಂದರೆ ಅದೆಲ್ಲ ಪಾಪದ ಫಲ. ಮಾಡಿದ್ದುಣ್ಣೋ ಅಷ್ಟೇ, ಅದು ಬೇರೆ ಏನೂ ಅಲ್ಲ. ಅದು ಅನ್ಯಾಯ ಅಲ್ಲ, ಕ್ರೌರ್ಯ ಅಲ್ಲ. ನಾವು ಮಾಡಿದ್ದು ನಾವು ಉಣ್ಣೋದು ಅಂತ. ಟ್ರೀಟ್ಮೆಂಟ್, ಅದು ಬೇರೆ ಏನೂ ಅಲ್ಲ ಅಂತ. ಅದಕ್ಕೆ ಹೋಲಿಕೆ ಮಾಡಿದಾಗ ಈ ಮಾರ್ಗಗಳು ತುಂಬ ಸುಖಕರ ಅಂತ. ಅಲ್ಲಿ ನೆರಳಿಲ್ಲ, ಅಲ್ಲಿ ಬಿಸಿಲು 12 ಪಾಲು ಜಾಸ್ತಿ ಬಿಸಿಲಂತೆ. ಭೂಮಿಯಲ್ಲಿ ಎಷ್ಟು ಬಿಸಿಲಿದೆಯೋ ಪರಮಾವಧಿ ಬಿಸಿಲು, ಭೂಮಿಯ ಪರಮಾವಧಿ ಬಿಸಿಲಿದೆಯಲ್ಲ 12 ಪಾಲು ಜಾಸ್ತಿ ಆ ದಾರಿಯಲ್ಲಿ ಅಂತ. ಹಾಗಿದೆ ಅದು ಅಂತ. ನಡ್ಕೊಂಡು ಹೋಗ್ತಾ ಇದ್ರೆ ತಲೆ ಮೇಲೆ ಕಲ್ಲಿನ ಮಳೆ ಬೀಳುತ್ತೆ. ಕಲ್ಲು ಅಂದ್ರೆ ಏನು ಕಲ್ಲು? ವಜ್ರ ಅಂತ. ಇಲ್ಲಿ ವಜ್ರದ ಆಭರಣ ಧಾರಣೆ ಮಾಡ್ಕೊಂಡು ಹೋಗೋದ್ರೆ ಈ ದಾರಿಗಳಲ್ಲಿ ವಜ್ರದ ನೆಲ ಹೀಗೆಲ್ಲ ಇದ್ರೆ ಅಲ್ಲೂ ಹಾಗಲ್ಲ, ತಲೆ ಮೇಲೆ ಬೀಳ್ತಾ ಇರುತ್ತೆ ವಜ್ರ. ತಲೆ ಮೇಲೆ ವಜ್ರ ಯಾಕೆ ಬೀಳಬೇಕು ಅಂದ್ರೆ ಜಾಸ್ತಿ ನೋವಾಗಬೇಕು ಅಂತ. ಹಾಗಿರುತ್ತೆ ಆ ದಾರಿ ಅಂತ. ಮಕ್ಕಳ ಇದನ್ನ ಯಾಕೆ ಹೇಳ್ತೇವೆ ಅಂದರೆ ನಮ್ಮ ದಾರಿ ನಮ್ಗೆ ಸ್ಪಷ್ಟ ಆಗಬೇಕು ಅಂತ. ನಿಮ್ಗೆ ಅನಿಸ್ಬೋದು ಯಾರಿಗಾದರೂ, ನಾವೆಲ್ಲ ಚಿಕ್ಕವರು, ಇಷ್ಟು ಬೇಗ ಅದೆಲ್ಲ ಯಾಕೆ ಅಂತ ಅನಿಸ್ಬೋದು. ನೀವೊಂದು ಪ್ರಶ್ನೆ ಕೇಳ್ತೀವಿ. ನೀವೊಂದು ಊರಿಗೆ ಹೊರಟಿದ್ದೀರಿ ಅಂತ ಅಂದ್ಕೊಳ್ಳಿ. ನೀವು ಶುರುವಿಗೆ ದಾರಿ ಸರಿ ಇರಬೇಕೋ ಬೇಡವೋ ಆಲೋಚನೆ ಮಾಡಿ. ನೀವು ಇಲ್ಲಂದ್ರೆ ನಿಮ್ಮ ಊರಿಗೆ ಹೊರಟಿದ್ದೀರಿ ನೀವು ಅಂತ. ಇಲ್ಲೇ ದಾರಿ ತಪ್ಪಿಕೊಂಡ್ರೆ, ಹೊರಡ್ಬೇಕಾದ್ರೆ ದಾರಿ ತಪ್ಪಿಕೊಂಡ್ರೆ ನೀವು ಊರಿಗೆ ಹೋಗಿ ಮುಟ್ತೀರ ನೀವು. ಹಾಗಾಗತ್ತೆ ಜೀವನದಲ್ಲಿ ಅಂತ. ಈಗಲೇ ದಾರಿ ಸರಿಯಾಗಬೇಕು. ಯಾವಾಗ? ಚಿಕ್ಕವರಿದ್ದಾಗ, ಇನ್ನೂ ಜೀವನ ಶುರು ಮಾಡ್ತಾ ಇದ್ದಾಗ ನಮ್ಮ ದಾರಿ ಸರಿಯಾಗಬೇಕು ನಮಗೆ ಅಂತ. ಆಗ ನಾವು ಗುರಿ ಮುಟ್ತೀವಿ ಹೋಗಿ. ಇಲ್ಲ ಅಂದರೆ ಈಗಲೇ ದಾರಿ ತಪ್ಪಿದರೆ ಮುಂದೆ ದಾರಿ ಸಿಗೋದಿಲ್ಲ. ಹಾಗಾಗಿ ಈಗಲೇ ಬೇಕು, ಆಮೇಲೆಲ್ಲ. ಸಂತೋಷದ ವಿಷಯ ಏನು ಅಂದರೆ ಈ ಒಳ್ಳೆಯದೆಲ್ಲವನ್ನು ಕೂಡ ಸಾಧನೆ ಮಾಡ್ಬೋದು ನಾವು. ಅವಕಾಶ ಇದೆ ನಮ್ಮ ಜೀವನದಲ್ಲಿ. ನಿಮಗೆ ಎಂಥ ಸುಖ ಬೇಕು ಮುಂದೆ ಸಾಧನೆ ಮಾಡ್ಬೋದು. ಈ ಕಷ್ಟಗಳನ್ನು ತಪ್ಪಿಸ್ಕೊಳ್ಬೋದು. ಮುಂದೆ ಬರ್ತಕ್ಕಂಥ
ಕಲ್ಪನೆಗೆ ಮೀರಿದ ಕಷ್ಟಗಳವು ಅಂತ, ಊಹೆಗೆ ಮೀರಿದ ಕಷ್ಟಗಳು ಅಂತ. ಅಂಥ ಕಷ್ಟಗಳನ್ನ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇದೆ, ಈಗಲೇ ಪ್ರಯತ್ನ ಪಟ್ಟರೆ ಸಾಧ್ಯ ಇದೆ ಅದು ಅಂತ. ಹಾಗಾಗಿ ನಾವು ಈ ಪಾಠ ಆರಿಸ್ಕೊಂಡು, ಇದು ಜೀವನ ಪಾಠ ಮಾತ್ರ ಅಲ್ಲ, ಜೀವಯಾನದ ಪಾಠ ಇದು. ಇಡೀ ಜೀವನ ನಾವು ಹೇಗೆ ಬದುಕಬೇಕು ಅನ್ನೋ ತೋರಿಸುತ್ತೆ ಇದು ಅಂತ, ಮತ್ತೆ ಹೇಗೆ ಬದುಕಬಾರ್ದು ಅಂತ. ನಾವು ಅನೇಕ ಸರಿ ಯೋಚನೆ ಮಾಡೋದು, ಈ ದಕ್ಷಿಣ ಮಾರ್ಗದ ಪಾಠ ನಿಮ್ಗೆ ಮಾಡಬೇಕು ಬೇಡವೋ ಅಂತ. ಆದರೆ ಮಾಡಬೇಕು. ಯಾಕೆ ಗೊತ್ತಾ? ಈ ರಾಮಾಯಣದಲ್ಲಿ ರಾವಣನ ಬಿಟ್ಬಿಡೋಣವಾ? ರಾವಣ, ಕುಂಭಕರ್ಣ, ಶೂರ್ಪಣಖೆ, ಮಂಥರೆ ಇಂಥದೆಲ್ಲ ಬಿಟ್ಬಿಡೋಣವಾ? ಕಥನೆ ಮುಂದೋಗಲ್ಲ ಅಲ್ವಾ? ಮತ್ತೆ ಅವರಿಂದ ಪ್ರಯೋಜನ ಏನಾಗುತ್ತೆ? ಈಗ ರಾಮನ ಬಗ್ಗೆ, ರಾಮನ ವರ್ಣನೆ ಕೇಳಿದಾಗ, ಸೀತಾ ಬಗ್ಗೆ ಕೇಳಿದಾಗ ನಾವು ಹೇಗಿರ್ಬೇಕು ಅಂತ ಗೊತ್ತಾಗತ್ತೆ ನಮಗೆ. ಮತ್ತು ಈ ರಾವಣಂದೆಲ್ಲ ಏನು ಪ್ರಯೋಜನ ಆಗುತ್ತೆ ನಮಗೆ? ಜೋರಾಗಿ ಹೇಳಿ. ಅದಕ್ಕಾಗಿ ಬೇಕು ಅಂತ. ದಕ್ಷಿಣದ ಮಾರ್ಗದ ಬಗ್ಗೆ ನಾವು ಯಾಕೆ ತಿಳ್ಕೋಬೇಕು ಅಂದರೆ, ನಾವು ಅಲ್ಲಿ ಹೋಗಬಾರ್ದು ಅಂತ, ಹಾಗೆ ಹೋಗೋ ಥರ ಆಗಬಾರ್ದು ಅಂತ, ಆ ಥರ ಬದುಕಬಾರ್ದು ನಾವು ಅಂತ. ಕೆಟ್ಟ ಬದುಕನ್ನು ಬದುಕಿದ್ರೆ ಆ ಕಡೆ ಆ ದಾರಿಯಲ್ಲಿ ಹೋಗ್ಬೇಕಾಗತ್ತೆ. ಅಷ್ಟು ಕಷ್ಟ ಇದೆ ಆ ದಾರಿ ಅಂತ. ಒಂದು ಆರಂಭದಿಂದಲೇ ಕಷ್ಟ, ಅದು ಸಾವಿನ ಕ್ಷಣದಿಂದಲೇ ಕಷ್ಟ ಅಂತ. ಹಾಗಿದೆ ಅದು ಅಂತ. ನಿಮಗೊಂದು ಸ್ಯಾಂಪಲ್ ಹೇಳ್ತೀವಿ ಅಷ್ಟೇ. ಸಾಯ್ಬೇಕಾದ್ರೆ ಏನಾಗತ್ತೆ ಅಂದರೆ, ಆ ರೀತಿ ಸಾಯ್ಬೇಕಾದ್ರೆ ಏನಾಗತ್ತೆ ಅಂತಂದರೆ, 100 ಚೇಳು ಒಟ್ಟಿಗೆ ಕಚ್ಚಿದ ನೋವಾಗತ್ತೆ ಅಂತ ಅಲ್ಲಿ ಅಂತ. ಆ ಪ್ರಾಣ ಬಿಡಬೇಕಾದ್ರೇ 100 ಚೇಳುಗಳು ಒಟ್ಟಿಗೆ ಕಚ್ಚಿದ ನೋವು ಪಾಪೆಗಾಗತ್ತೆ ಅಂತ. ಅಲ್ಲಿಂದ ಆರಂಭ ಅದು ಅಂತ. ನಿಮಗೆಲ್ಲ ಥರ ಸಪ್ಪೆ ಅಂತ ಅನ್ಸಿರ್ಬೋದು. ಈಗ ನಿನ್ನೆಯಿಂದ ನಾವು ನಿಮಗೆ ಮೊನ್ನೆಯಿಂದ ಹೇಳ್ತಾ ಇದ್ದೀವಿ, ಪಶ್ಚಿಮ ಮಾರ್ಗ, ಉತ್ತರ ಮಾರ್ಗ, ಪೂರ್ವ ಮಾರ್ಗ ಅಂತ. ಇದೆಲ್ಲ ಒಂಥರ ಬೋರ್ ಅಂತ ಅನ್ಸಿರ್ಬೋದು, ಏನಪ್ಪ ಇದು ಅಂತ. ಆದರೆ ಆ ಮಾರ್ಗದ ಬಗ್ಗೆ ಕೇಳಿದ ಮೇಲೆ ನಿಮಗೆ ಇದೆಲ್ಲ ತುಂಬ ರುಚಿಯಾಗತ್ತೆ ಅಂತ. ಈಗ ಏನು ಕೇಳಿದಿರೋ ನೀವು, ಇದೆಲ್ಲ ಅಮೃತ ಥರ ಆಗತ್ತೆ ನಿಮಗೆ. ಮೊದಲೇ ಅದನ್ನ ಹೇಳ್ಬೋದಾಗಿತ್ತು, ನಿಮ್ಗೆ ಕೇಳೋಕೆ ಕಷ್ಟ ಆಗತ್ತೆ ಅದನ್ನ ಅಂತ. ಅದನ್ನ ಕೇಳೋದೇ ಸುಲಭ ಇಲ್ಲ ಅದನ್ನ ಅಂತ. ಆದರೂ ಕೇಳಬೇಕು ಅಂತ, ಆದರೂ ತಿಳ್ಕೊಬೇಕು ಅಂತ. ಯಾಕೆ ತಿಳ್ಕೊಬೇಕು ಅಂದರೆ, ಬುದ್ಧಿ ಬರಬೇಕು ನಮಗೆ, ದಾರಿ ತಪ್ಪಬಾರ್ದು ನಾವು. ಕೆಲವು ಸಾರಿ ಯಮನ ಭೀತಿ ರಾಮನ ಪ್ರೀತಿಗೆ ಕಾರಣ ಆಗತ್ತೆ. ನಮ್ಗೆ ರಾಮನ ಪ್ರೀತಿ ಬೇಕಲ್ವಾ? ರಾಮನ ಪ್ರೀತಿ ಯಮನ ಭೀತಿಯಿಂದ ಬರುತ್ತೆ ಅಂತ. ಅದಕ್ಕಾಗಿ ನಮಗದೆಲ್ಲವೂ ಕೂಡ ಬೇಕಾಗತ್ತೆ. ಹಾಗಾಗಿ ನೀವು ಇದೆಲ್ಲವೂ ಕೂಡ ನೀವು ಸರಿಯಾಗಿ ತಿಳ್ಕೋಬೇಕು ಅಂತ. ಹಾಗೆ ಇವತ್ತಿನ ಮುಗಿಸೋಕ್ಕಿಂತ ಮುಂಚೆ ನಾವು ಸುಮ್ಮನೆ ನಿಮಗೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗ್ಬಿಡ್ತೀವಿ ನಾವು. ಈ ಸೀತೆ ಅಗ್ನಿ ಪ್ರವೇಶ ಮಾಡಬೇಕಾದ್ರೆ ರಾಮ ಸುಮ್ಮನೆ ಇದ್ದ. ಕೆಲವರು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ರಾಮನೇ ಅಗ್ನಿ ಪ್ರವೇಶ ಮಾಡು ಅಂತ ಹೇಳಿದ ಸೀತೆಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆ ಥರ ಇಲ್ಲ. ಸೀತೆಯದೇ ತೀರ್ಮಾನ ಅಗ್ನಿ ಪ್ರವೇಶ ಮಾಡುವಂಥದ್ದು. ರಾಮ ಸುಮ್ಮನೆ ಇದ್ದ ಅಂತ. ಯಾಕೆ ಸುಮ್ಮನೆ ಇರಬೇಕಾಗಿತ್ತು ಅಂತ ತುಂಬ ಬೇಜಾರು ಮಾಡ್ಕೊಡೋಂಥರಿದ್ದಾರೆ ಈ ಜಗತ್ತಲ್ಲಿ. ಅವರ ಅವಗಾಹನೆಗೋಸ್ಕರ ಹೇಳುವಂಥದ್ದು, ರಾಮನ ಕಣ್ಮುಂದೆ ಅಗ್ನಿ ಪ್ರವೇಶಗಳು ಅನೇಕ ಆಗಿದ್ದಾವೆ. 3 ಉದಾಹರಣೆ ನಿಮಗೆ ಕೊಟ್ಟಲು ನಿನ್ನೆಯಿಂದ ನಾವು. ಒಂದು, ಇನ್ನೊಂದು, ಮತ್ತೊಂದು ಕಬಂಧ ಕೂಡ ಹೌದು. ಕಬಂಧನಿಗೆ ಜೀವ ಹೋಗಿರಲಿಲ್ಲ. ಚಿತೆಯಲ್ಲಿ ಇಟ್ಟಾಗ ಅವನಿಗೆ ಜೀವ ಕೂಡ ಅಲ್ಲ ಅದು, ಆ ರೀತಿಯಲ್ಲಿ ಅದು. ಹಾಗಾಗಿ ಈ 3 ಅಗ್ನಿ ಪ್ರವೇಶಗಳು ಅಂತ ಹೇಳಿದೆ ಅಂದ್ರು. ರಾಮನ ಕಣ್ಮುಂದೆ ಆಗಿರ್ತಕ್ಕಂಥದ್ದು ಅಂತ ಅಂಥದ್ರ ಮಾತ್ರ ತಗೊಳ್ಳಿ ಅಂತ. ಹಾಗಾಗಿ ಶರಭಂಗ ಇರ್ಬೋದು, ಶಬರಿ ಇರ್ಬೋದು, ಕಬಂಧ ಇರ್ಬೋದು, ಇವರ ಅಗ್ನಿ ಪ್ರವೇಶಕ್ಕೆ ರಾಮ ಯಾಕೆ ವಿಚಲಿತನಾಗಲಿಲ್ಲ? ಯಾಕೆ ಒಪ್ಪಿಗೆ ಕೊಟ್ಟ? ಅನುಮತಿ ಯಾಕೆ ಕೊಟ್ಟ? ಶಬರಿ ಕೂಡ ಅನುಮತಿ ಕೇಳ್ತಾಳೆ, ಶರಭಂಗನು ಕೂಡ ಅನುಮತಿ ಕೇಳ್ತಾನೆ. ಅಯ್ಯೋ ಪಾಪ ಅಂತ ಯಾಕೆ ರಾಮ ತಪ್ಸೋಕೆ ಹೋಗಿಲ್ಲ? ಬೆಂಕಿಗೆ ಅಗ್ನಿಗೆ ಹಾರ್ಕೊಂಡಾಗ ಯಾಕೆ ಹೊರಗಡೆ ಎಳ್ತಾ ಇರಲಿಲ್ಲ ಶರಭಂಗನನ್ನು ಅಂದರೆ ತೊಂದರೆ ಮಾಡಿದಾಗತ್ತೆ. ಅಗ್ನಿ ಪ್ರವೇಶದಿಂದ ಅವನಿಗೆ ಆ ದಿವ್ಯ ಶರೀರ ಬಂತು, ದಿವ್ಯ ಲೋಕ ಪ್ರಾಪ್ತಿ ಆಯಿತು. ನೋಡಿ, ಅಗ್ನಿ ಪ್ರವೇಶ ಎಲ್ಲ ಕೆಟ್ಟದು ಅಂತ ಅಲ್ಲ ಅಂತ. ಅಗ್ನಿ ಪ್ರವೇಶ ಮಾಡಿ ಸುಡದೆ ಇದ್ದವ್ರು ಇರ್ತಾರೆ, ಸೀತೆ ಅಂತವ್ರು. ಅಗ್ನಿ ಪ್ರವೇಶ ಮಾಡಿ ಈ ಶರೀರ ಬಿಟ್ಟು ದಿವ್ಯ ಶರೀರ ಧಾರಣೆ ಮಾಡುವಂಥವ್ರು ಇರ್ತಾರೆ. ಅಗ್ನಿ ಪ್ರವೇಶದ ಬಗ್ಗೆ ಗೊತ್ತಿಲ್ಲದೆ ಇರೋ ಕಾಲ ಇದು. ಈ ಕಾಲ ಎಂಥ ಕಾಲ ಅಂದರೆ ಅಜ್ಞಾನದ ಕಾಲ ಇದು. ಅದು ಅಗ್ನಿ ಪ್ರವೇಶದಲ್ಲಿ ಎಷ್ಟು ಬಗೆಗಳಿದೆ, ಯಾರನ್ನ ಅಗ್ನಿ ಏನೂ ಕೂಡ ಮಾಡೋದಿಲ್ಲ ಅನ್ನೋದು ಗೊತ್ತಿಲ್ಲ ಇವತ್ತು ಅಂತ. ಸೀತೆ ಬಗ್ಗೆ ಹನುಮಂತ ಹೇಳ್ತಾನೆ, ಅಪಿಸಾ ನಿರ್ದಹೇಯದಗ್ನಿಂ ನತಾಂ ಅಗ್ನಿಫ್ ಪದಕ್ಷತಿ. ಅವಳೇ ಬೆಂಕಿಯನ್ನು ಸುಟ್ಟುಬಿಟ್ಟಾಳು ಸೀತೆನೆ, ಬೆಂಕಿ ಅವಳನ್ನು ಸುಡೋದಿಲ್ಲ. ಒಂದ್ಸಾರಿ ನೋಡಿದ ಹನುಮಂತ ಹೇಳೋದಿದು.
ನಾಗ್ನಿರಗ್ನೋ ಪ್ರವರ್ತತೆ, ಅಗ್ನಿ ಬೇರೆ ಎಲ್ಲವನ್ನೂ ಸುಡುತ್ತೆ, ಆದರೆ ಅಗ್ನಿಯನ್ನು ಸುಡುತ್ತಾ? ಸೀತೆ ಅಂದ್ರೆ ಅಗ್ನಿ ಅಂತ ಹನುಮಂತ ಹೇಳಿದ್ದಿದ್ದು. ಹನುಮಂತ ಪ್ರತ್ಯಕ್ಷದರ್ಶಿ ಕೂಡ ಹೌದು. ರಾವಣ ಮನೆಗೆ ಹನುಮಂತ ಬೆಂಕಿ ಕೊಟ್ಟ, ಸುಟ್ಟೋಯ್ತು ಪೂರ್ತಿ. ಅದರೊಳಗೆ ಇದ್ದಿದ್ದು ಅಶೋಕವನ, ಸುಡಲ್ಲ ಅದು ಅಂತ. ಸೀತೆಯ ರೂಪದೇಶ ಸುಡೋದಿಲ್ಲ ಅಂತ. ಯಾಕೆಂದ್ರೆ ನಾಗ್ನಿರಗ್ನೋ ಪ್ರವರ್ತತೆ, ಅಗ್ನಿಗೆ ಅಗ್ನಿಯನ್ನು ಸುಡುವ ಶಕ್ತಿ ಇಲ್ಲ ಅಂತ. ಸೀತೆ ಅಂದ್ರೆ ಅಗ್ನಿ ಇದ್ದಂತೆ ಅಂತ ರಾಮನಿಗೆ ಗೊತ್ತಿಲ್ವ ಅದು? ಒಂದ್ಸಾರಿ ನೋಡಿದ ಹನುಮಂತನಿಗೆ ಗೊತ್ತಿರೋ ವಿಷಯ ಜೀವನಡಿ ಜೊತೆಗಿರೋ ರಾಮನಿಗೆ ಗೊತ್ತಿಲ್ವಾ? ಹಾಗಾಗಿ ಇಂತಹ ಕಾರಣಗಳಿರುತ್ತೆ ಅಂತ, ಮಾಡಿದ್ರಿಂದ ಆಗ್ತಕ್ಕಂಥ ಶುಭಗಳು ಅಂತ. ಈ ಪ್ರಪಂಚದಲ್ಲಿ ಸೀತೆಯ ವ್ಯಕ್ತಿತ್ವ ಬೇರೆ ಆಯಿತು ಅದನ್ನು ಮಾಡಿದ್ರಿಂದ ಅಂತ. ಇಲ್ಲಿದ್ದರೆ ನಾವು ನಿಮಗೂ ತಪ್ಪು ತಿಳ್ಕೊತಿದ್ವಿ ಏನು ಸೀತೆ ಬಗ್ಗೆ ಅಂತ, ಅದಾಗದೇ ಇದ್ದಿದ್ರೆ ಅಂತ. ಅದಾಗಿದ್ದರಿಂದಾಗಿ ಸೀತೆ ಎಂಥವಳು ಅಂತ ಅನ್ನೋದು 3 ಲೋಕಕ್ಕೂ ಕೂಡ ತಿಳಿಯುವಂತೆ ಆಯಿತು ಅಂತ ಸೂಕ್ಷ್ಮಗಳಿರ್ತವೆ ಅಂತ. ಹಾಗಾಗಿ ಈ ಅಗ್ನಿ ಪ್ರವೇಶಗಳನ್ನು ಒಂದು ಸತಿ ನಾವು ನೆನಪು ಮಾಡಿಕೊಂಡ್ವು ಅಂತ. ನಾಳೆ ಮುಂದಿನ ಭಾಗವನ್ನು ಅವಲೋಕನ ಮಾಡೋಣ. ಆ ಭಾಗವೂ ಕೂಡ ತುಂಬ ಗಂಭೀರವಾಗಿರುವಂಥದ್ದೇ, ಜೀವನಕ್ಕೆ ಬೇಕಾಗುವಂಥದ್ದೇ. ಆದರೆ ಹೇಗೆ ಬದುಕಬಾರ್ದು ಅನ್ನೋದಕ್ಕೆ ದಾರಿದೀಪ ಆಗ್ತಕ್ಕಂಥ ಭಾಗ ಅದು. ನೀವೆಲ್ಲ ತಯಾರಾಗಿ ಬನ್ನಿ. ಯಾವುದಕ್ಕೆ ಅಂದರೆ ನಾವು ಹಾಗಾಗೋದಿಲ್ಲ ಅಂತ ಆ ರೀತಿ ಮನಸ್ಸಂಕಲ್ಪ ಮಾಡ್ಕೊಂಡು ಬರಬೇಕು. ನೀವು ಅದನ್ನು ಆ ಭಾಗವನ್ನು ಕೂಡ ಕೇಳಬೇಕು ಅಂತ. ಹರೇ ರಾಮ. ಜೀವ ಹೊರೆ ಏನಲ್ಲ ಬೇಸುಡೆನುವುದೇ ಕದನು, ಸಾವು ನಷ್ಟവും ಅಲ್ಲ ಸಾಯಿ ಭಯವೇಕೆ. ಜೀವ ಹೊರೆ ಏನಲ್ಲ ಬೇಸುಡೆನುವುದೇ ಕದನು, ಸಾವು ನಷ್ಟവും ಅಲ್ಲ ಸಾಯಿ ಭಯವೇಕೆ. ಜೀವಕಂ ಸಾವಿಗಂ ಸಮಸಿದ್ಧನಾದವನೇ, ಕೋವಿದನು ತತ್ವದಲ್ಲಿ ಮರುಳ ಮುನಿಯ. ಜೀವಕಂ ಸಾವಿಗಂ ಸಮಸಿದ್ಧನಾದವನೇ, ಕೋವಿದನು ತತ್ವದಲ್ಲಿ ಮರುಳ ಮುನಿಯ. ಕೋವಿದನು ತತ್ವದಲ್ಲಿ ಮರುಳ ಮುನಿಯ.